ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಲರ್ನ್ ವಿತ್ ಕಿಟ್ಟಿ ಸರ್, ಎನ್ ಸಿ ಆರ್ ಟಿ ಲರ್ನ್ ವಿತ್ ಕಿಟ್ಟಿ ಸರ್ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಎನ್ ಸಿ ಆರ್ ಟಿ, ಡಿ ಎಸ್ ಸಿ ಆರ್ ಟಿ ಅವುಗಳನ್ನು ನಾವು ಓದ್ತಾ ಹೋಗ್ತಾ ಇದ್ದೀವಿ, ಓದ್ಕೊಂಡು ಅರ್ಥ ಮಾಡ್ಕೊತಿದ್ವಿ, ಅರ್ಥ ಮಾಡ್ಕೊಂಡು ಎಕ್ಸಾಮ್ನ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಒಂದು ನಿಮ್ಮ ಪ್ರಮುಖವಾದ ಚಾಪ್ಟರ್ ಕಾಂತಗಳ ಅನ್ವೇಷಣೆ ಗೊತ್ತಾಗ್ತಿದೆ, ಅಂದರೆ ಮ್ಯಾಗ್ನೆಟಿಸಮ್ ಅಂತಲೂ ಕರೀತಾರೆ. ಗೊತ್ತಾಗ್ತಿದೆಯಾ? ತುಂಬ ಇಂಪಾರ್ಟೆಂಟ್ ಚಾಪ್ಟ್ರು. ಏಕೆಂದರೆ ಪರೀಕ್ಷಾ ದೃಷ್ಟಿಯಿಂದ ನೋಡಿದಾಗ ತುಂಬ ಪ್ರಶ್ನೆಗಳು ಬಂದಿದೆ. ಗೊತ್ತಾಗ್ತಿದೆಯಾ? ಪ್ರಶ್ನೆಗಳು ಬಂದಿದೆ, ಗೊತ್ತಾಗ್ತದೆ. ಮ್ಯಾಗ್ನೆಟಿಸಮ್ ಅಂತ ಒಂದೊಂದು ಕಾನ್ಸೆಪ್ಟು ಅಥವಾ ಕಾಂತತ್ವ ಅಂತ ಕರೀತಾರೆ. ಆ ಕಾಂತತ್ವದ ಮೇಲೆ ತುಂಬ ಪ್ರಶ್ನೆಗಳು ಕೇಳಿದ್ದಾರೆ. ಕಾಂತದ ಗುಣಲಕ್ಷಣಗಳು, ಕಾಂತೀಯ ಬಲರೇಖೆಗಳು, ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಕಾಂತೀಯ ವಸ್ತುಗಳು, ಅಕಾಂತೀಯ ವಸ್ತುಗಳು, ಫೆರ್ರೋಮ್ಯಾಗ್ನೆಟಿಸಮ್, ಡಯಾಮ್ಯಾಗ್ನೆಟಿಸಮ್, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾರೆ. ಯಾವ ವಸ್ತುಗಳನ್ನ ಕಾಂತೀಯ ವಸ್ತುಗಳು ಅಂತ ಕರೀತಾರೆ, ಯಾವ ವಸ್ತುಗಳನ್ನ ಅಕಾಂತೀಯ ವಸ್ತುಗಳು ಅಂತ ಕರೀತಾರೆ. ಹಾಗಾಗಿ ಆ ಒಂದು ದೃಷ್ಟಿಯಿಂದ ನಾವು ನೋಡ್ತಾ ಹೋದರೆ ಈ ಒಂದು ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಆಲ್ರೆಡಿ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಗೊತ್ತಾಗ್ತಿದೆಯಾ? ಹಾಗಾಗಿ ನಾವು ಇವತ್ತು ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ಸ್, ಗೊತ್ತಾಗ್ತಿದೆ, ಮ್ಯಾಗ್ನೆಟ್ಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಾ? ತುಂಬ ಇಂಪಾರ್ಟೆಂಟ್ ಚಾಪ್ಟ್ರು. ನೀವು ಇದನ್ನು ದಿನನಿತ್ಯ ಬಳಸಿರ್ತೀರ, ಮ್ಯಾಗ್ನೆಟ್ನ ದಿನನಿತ್ಯ ಬಳಸಿರ್ತೀರ. ಆ ಒಂದು ಏಕೆಂದರೆ ದಿಕ್ಸೂಚಿ, ನಮ್ಮ ಏನು ನಾವಿಕರು ಬಳಸೋ ದಿಕ್ಸೂಚಿಯಿಂದಲೇ ಬೇರೆ ಬೇರೆ ದೇಶಗಳನ್ನ ಕಂಡುಹಿಡಿಯೋಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅದಕ್ಕೆ ಪ್ರಮುಖವಾದ, ಅದರ ಜೊತೆಗೆ ನೀವು ದಿನನಿತ್ಯ ಏನು ಮಾಡ್ತೀರಾ, ಕೆಲವು ವಸ್ತುಗಳಲ್ಲಿ ಮ್ಯಾಗ್ನೆಟಿಸಮ್ನ ನೋಡ್ತೀರಾ. ಪರ್ಸ್ಗಳಲ್ಲಿ ನೀವು ಹಾಕೋ ಪರ್ಸ್ಗಳಿರ್ಬೋದು, ನಿಮ್ಮ ಮನೆಗಳ ಡೋರ್ಗಳಿರ್ಬೋದು, ಜಾಮಿಟ್ರಿ ಬಾಕ್ಸಲ್ಲಿ ನೀವು ಮನೆ ಫ್ರಿಜ್ಗಳ ಇದ್ರ ಮೇಲೆ ಅಂಟಿಸಿರ್ತೀರ, ಗೊತ್ತಾ ಅದು. ಆ ರೀತಿ ಮ್ಯಾಗ್ನೆಟ್ಸ್ಗಳು ದಿನನಿತ್ಯ ಜೀವನದಲ್ಲಿ ಓದಿರ್ತೀರ. ಮತ್ತು ಇಲ್ಲಿ ಮ್ಯಾಗ್ನೆಟಿಕ್ ಮತ್ತು ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಬಗ್ಗೆ ತಿಳ್ಕೊತಾ ಹೋಗೋಣ. ಅದೇ ರೀತಿ ಏನಾಗುತ್ತೆ, ಪೋಲ್ಸ್ ಅಂದರೆ ಮ್ಯಾಗ್ನೆಟಿಕ್ 2 ಪೋಲ್ ಇದೆ, ನಾರ್ತ್ ಆ್ಯಂಡ್ ಸೌತ್. ಅದರ ಗುಣಲಕ್ಷಣಗಳನ್ನ ತಿಳ್ಕೊತಾ ಹೋಗೋಣ. ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಆ್ಯಂಡ್ ಸೌತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್ ಬಗ್ಗೆ ತಿಳ್ಕೊತಾ ಹೋಗೋಣ ಇವತ್ತಿನ ಒಂದರಲ್ಲಿ. ಮತ್ತು ಒಂದು ಮ್ಯಾಗ್ನೆಟ್ನ ಗುಣಲಕ್ಷಣಗಳು ಯಾವ ರೀತಿ, ಅದರ ಗುಣಲಕ್ಷಣಗಳಿರುತ್ತೆ, ಅಟ್ರಾಕ್ಷನ್ ಪ್ರಾಪರ್ಟಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮ್ಯಾಗ್ನೆಟ್ ಬಗ್ಗೆ ತಿಳ್ಕೊಂಡು, ಅಂದರೆ ಕಾಂತಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ವಿತ್ ಪ್ರಾಕ್ಟಿಕಲ್ ಆಗಿ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ಗೊತ್ತಾಗ್ತಿದೆಯಾ? ಹಾಗಾಗಿ ನೆಕ್ಸ್ಟು ಮ್ಯಾಗ್ನೆಟ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ನಮ್ಮ ದಿನನಿತ್ಯ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊತವನ. ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಇಲ್ಲಿ ಕೊಟ್ಟಿರೋದು. 6th ತುಂಬ ಬೇಸಿಕ್ಸ್ ಇದೆ, ನೀವು ಅಷ್ಟು ವರಿ ಮಾಡೋ ಅವಶ್ಯಕತೆ ಇಲ್ಲ, ಏನಂತ ಕಾಂಪ್ಲಿಕೇಟೆಡ್ ಇಲ್ಲ. ನೀವು ಇದನ್ನು ಅರ್ಥ ಮಾಡ್ಕೊಂಡ್ರೆ ಮುಂದೆ ಬರೋ ಎಲೆಕ್ಟ್ರೋಮ್ಯಾಗ್ನೆಟಿಸಮು ಮತ್ತು ಏನು 6th 7th 8th 9th 10th ಬರೋ ಸ್ವಲ್ಪ ಕಾಂಪ್ಲಿಕೇಟೆಡ್ ಟಾಪಿಕ್ಸ್ ಆದ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಥಿಯರಿ ಆಫ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಅದ್ರ ಬಗ್ಗೆ ನೀವೆಲ್ಲ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೋಬೋದು. ಅದಕ್ಕೆ ಇದು ಬೇಸಿಕ್ ಫೌಂಡೇಶನ್. ಗೊತ್ತಾಗ್ತಿದೆಯಾ? ಹಾಗಾಗಿ ಇದನ್ನು ನೀಟಾಗಿ ನೀವು ಅರ್ಥ ಮಾಡ್ಕೊತಾ ಹೋಗಿ. ನೋಡಿ, ನಾವು ಓದ್ತಾ ಹೋಗೋಣ ಪ್ರತಿದಿನ. ನೋಡಿ, ರೇಷ್ಮಾ ಕೇರಳ ರಾಜ್ಯದ ಕಡಲ ತೀರದ ಪಟ್ಟಣದಲ್ಲಿ ವಾಸಿಸುತ್ತಾಳೆ. ಅವಳಿಗೆ ಸಣ್ಣ ಕಥೆಗಳನ್ನು ಬರೆಯುವುದೆಂದರೆ ತುಂಬ ಇಷ್ಟ. ಅವಳ ಅಜ್ಜಿ ಅವಳು ಬರೆದ ಕಥೆಗಳ ಬಗ್ಗೆ ಇಷ್ಟಪಟ್ಟು ಕೇಳುವರು. ಹಾಗಾಗಿ ರೇಷ್ಮೆ ತನ್ನ ಅಜ್ಜಿ 60ನೇ ಹುಟ್ಟುಹಬ್ಬಕ್ಕೂ ಹೊಸ ಕಥೆಯನ್ನು ಬರೀತಿದ್ದಾಳೆ. ಸುಮ್ಮನೆ ಒಂದು ಕಥೆ ಹೇಳ್ತಾ ಇದ್ದಾರೆ, ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ಮ್ಯಾಗ್ನೆಟಿಸಮ್ ಬಗ್ಗೆ. ಆ ಕಥೆ ಹಿಂದಿನ ಕಾಲದಲ್ಲಿ ಕೇರಳದಿಂದ ಮಸಾಲೆ ಪದಾರ್ಥಗಳನ್ನು ಕೊಂಡೊಯ್ಯುವ ಹಡಗಿನ ಕುರಿತಾಗಿತ್ತು. ಈಗಿನ ಕಾಲದಲ್ಲಿ ನಾವಿಕರು ಸಮುದ್ರಯಾನ ಮಾಡುವಾಗ ರಾತ್ರಿ ಆಕಾಶದ ನಕ್ಷತ್ರಗಳ ನೆರವನ್ನು ಪಡೆಯುತ್ತಿದ್ದರು ಎಂಬುದನ್ನು ರೇಷ್ಮೆಗೆ ಗೊತ್ತಿತ್ತು. ಆದರೆ ಅವಳ ಕಥೆಯಲ್ಲಿ ಹಡಗು ಬಿರುಗಾಳಿಗೆ ಸಿಕ್ಕಿ ನಾವಿಕರಿಗೆ ರಾತ್ರಿ ಆಕಾಶ ನಕ್ಷತ್ರ ಕಣ್ಣಿಗೆ ಗೋಚರಿಸಿದ ಸನ್ನಿವೇಶವಿರುತ್ತದೆ. ನಾವಿಕರಿಗೆ ದಿಕ್ಕನ್ನು ಸೂಚಿಸುವ ಅನ್ಯ ಮಾರ್ಗ ತಿಳಿಯುವುದು ಕಾರಣ ರೇಷ್ಮೆ ಕಥೆಯನ್ನು ಮುಂದುವರಿಸಲಾಗಲಿಲ್ಲ. ಹೆಚ್ಚಿನ ಮಾಹಿತಿಯನ್ನು ಅವಳು ಅಂತರ್ಜಾಲ ತನ್ನ ಶಾಲೆಯ ಗ್ರಂಥಾಲಯದಲ್ಲಿ ಹುಡುಕ್ತಾಳೆ. ಆಗ ಅವಳಿಗೆ ನಾವಿಕರು ಸಮುದ್ರ ಸಂದರ್ಭದಲ್ಲಿ ದಿಕ್ಕುಗಳನ್ನು ತಿಳಿದು ಕಾಂತೀಯ ದಿಕ್ಸೂಚಿ, ಗೊತ್ತಾಗ್ತಿದೆಯಾ, ಕಾಂತೀಯ ದಿಕ್ಸೂಚಿ ಅನ್ನೋದೊಂದು ಗೊತ್ತಾಗ್ತಿದೆ, ಅವಳಿಗೆ ಗೊತ್ತಾಗುತ್ತೆ. ಕಾಂಪಸ್ ಅಂತ ಕರೀತಾರೆ, ಗೊತ್ತಾಗುತ್ತೆ, ಮ್ಯಾಗ್ನೆಟಿಕ್ ಕಾಂಪಸ್ ಅಂತ ಕರೀತಾರೆ ಅದನ್ನು. ಮ್ಯಾಗ್ನೆಟಿಕ್ ಕಾಂಪಸ್ ಉಪಕರಣವನ್ನು ಬಳಸಿದ್ದು ತಿಳಿಯುತ್ತದೆ. ಪರ್ಸ್ಗಳನ್ನು ಮತ್ತು ಪೆನ್ಸಿಲ್ ಬಾಕ್ಸ್ಗಳನ್ನು ಮುಚ್ಚಲು ಕಾಂತಗಳನ್ನು ಬಳಸುವುದನ್ನು ರೇಷ್ಮೆ ನೋಡಿದ್ದಳು. ಅವಳ ಶಾಲೆಯಲ್ಲಿ ಬರೆಯಲು ಬಳಸುತ್ತಿದ್ದ ಬೋರ್ಡ್ಗೆ ಡಸ್ಟರ್ ಅಂಟುವಂತೆ ಮಾಡಲು ಕಾಂತವನ್ನು ಬಳಸುತ್ತಿದ್ದನ್ನು ನೋಡಿದ್ದಳು. ಆದರೆ ಅವಳನ್ನು ಎಚ್ಚರಿಕೆಯಿಂದ ಗಮನಿಸಿರಲಿಲ್ಲ. ಹಾಗಾಗಿ ಅವಳಿಗೆ ಕಾಂತಗಳ ಮತ್ತು ದಿಕ್ಸೂಚಿಗಳ ಬಗ್ಗೆ ಹೆಚ್ಚಿನ ಕಲಿಯುವ ಕುತೂಹಲ ಉಂಟಾಯಿತು. ನೋಡಿ, ಇದು ಕಾಂಪಸ್ ಅಂತ ಕರೀತಾರೆ. ಯಾವುದೇ ಇದಾದರೂ ನಾರ್ತು ಮತ್ತು ಸೌತ್ಗಾಗಿ ನಿಲ್ಲುತ್ತೆ ಅದು. ನೋಡಿ, ನೀವು ನೋಡಿರ್ತಿದ್ದೀನಿ ಈ ಥರ ಪಿನ್ಗಳು ಹಾಕೋದು, ಇದು ಡಸ್ಟರ್ನ ಬೋರ್ಡ್ಗೆ ಅಂಟಿಸಿರ್ತಾರೆ. ಮತ್ತು ಪರ್ಸ್ಗಳು, ಇಲ್ಲಿ ನೀವು ಟಕ್ ಟಕ್ ಅಂತ ಸೌಂಡ್ ಬರ್ತಲ್ಲ ಅಂಟ್ಕೊಂಡಾಗ, ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು, ಈ ರೀತಿ ನಿಮ್ಮ ಕಬೋರ್ಡ್ಗಳು, ಮತ್ತು ನೀವು ಫ್ರಿಜ್ ಮೇಲೆ ಅಂಟಿಸಿರೋ ಕೆಲವು ಆಕರ್ಷಣೀಯ ವಸ್ತುಗಳು, ಗೊತ್ತಾಗುತ್ತೆ. ಆಯಸ್ಕಾಂತಗಳನ್ನು ಹೊಂದಿರುವ ಒಂದು ಅಯಾಸ್ ಅಂದರೆ ಅಂಟುವಿಕೆ ಅಥವಾ ಆಕರ್ಷಣೆ ಅಂತ, ಆಯಸ್ ಅಂದರೆ ಗೊತ್ತಾಗ್ತಿದೆ, ಮ್ಯಾಗ್ನೆಟಿಸಮ್ ಅಂತ. ಇಂದಿನ ಕಾಲದಲ್ಲಿ ನಾವಿಕರು ಬಳಸುತ್ತಿದ್ದ ದಿಕ್ಸೂಚಿಯ ಲೋಡ್ ಸ್ಟೋನ್, ವೆರಿ ಇಂಪಾರ್ಟೆಂಟ್.
ಲೋಡ್ ಸ್ಟೋನ್ ಎಂದು ಕರೆಯಲ್ಪಡುವ ಸ್ವಾಭಾವಿಕ ದೊರಕದ ಕಾಂತಗಳಿಂದ ಅಂದರೆ ನ್ಯಾಚುರಲ್ ಮ್ಯಾಗ್ನೆಟ್ ಇಂದ ಮಾಡಲಾಗುತ್ತದೆ. ಲೋಡ್ ಸ್ಟೋನ್ ಇಸ್ ಎ ನ್ಯಾಚುರಲ್ ಮ್ಯಾಗ್ನೆಟ್. ಅರ್ಥ ಆಗ್ತಿದೆ. ಲೋಡ್ ಸ್ಟೋನ್ ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ ದೃಷ್ಟಿಯಿಂದ ಕೇಳಿದರೆ ಲೋಡ್ ಸ್ಟೋನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು, ಅಥವಾ ಲೋಡ್ ಸ್ಟೋನ್ ಒಂದು ಏನು ನ್ಯಾಚುರಲ್ ಕಾಂತನೋ ಅಥವಾ ಏನು ಕೃತಕ ಕಾಂತನೋ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ದಿಕ್ಸೂಚಿಗಳಲ್ಲಿ ಬರೆದು ಅದು ನ್ಯಾಚುರಲ್ ಆಗಿ ಸಿಗುತ್ತೆ. ಕಾಲಕ್ರಮೇಣ ಜನರು ಕಾಂತಗಳನ್ನು ಕಬ್ಬಿಣದಿಂದಲೂ ತಯಾರು ಮಾಡುವುದನ್ನು ಕಂಡುಕೊಂಡು ನೋಡಿ. ಅಂದರೆ ನಾವು ನ್ಯಾಚುರಲ್ಗೂ ಸಿಗುತ್ತೆ ಮತ್ತು ನಾವು ಕೃತಕವಾಗೂ ಸಹ ತಯಾರಿಸ್ಬೋದು. ಯಾವುಗಳ ಕಾಂತಗಳನ್ನು ಕಬ್ಬಿಣಗಳಿಂದ ತಯಾರಿಸ್ಬೋದು. ಅರ್ಥ ಆಗ್ತಿದೆಯಾ? ನಾವು ಈಗ ವಿವಿಧ ವಸ್ತುಗಳಿಂದ ತಯಾರಿಸಲ್ಪಟ್ಟ ಕಾಂತಗಳನ್ನು ಹೊಂದಿದ್ದೇವೆ. ಶಾಲೆಯ ಪ್ರಯೋಗಾಲಯ ಪೆನ್ಸಿಲ್ ಬಾಕ್ಸ್ ಸ್ಟಿಕ್ಕರ್ಗಳು ಹಾಗೂ ಗೊಂಬೆಗಳಲ್ಲಿ ಕೃತಕ ಕಾಂತಗಳನ್ನು ಬಳಸುತ್ತಾರೆ. ನೋಡಿ, ಗೊಂಬೆಗಳಲ್ಲಿ ನಾವು ಪೆನ್ಸಿಲ್ ಬಾಕ್ಸ್ಗಳಲ್ಲಿ ಮತ್ತು ಸ್ಟಿಕ್ಕರ್ಗಳಲ್ಲಿ ಅಣಿಸೋದು ನಾವ್ಯಾವುದು ಕೃತಕ ಕಾಂತಗಳನ್ನು ನಾವು ಬಳಸ್ತೀವಿ. ಕಾಂತಗಳ ವಿವಿಧ ಆಕಾರಗಳಿರ್ಬೋದು. ಅವುಗಳಲ್ಲಿ ಕೆಲವನ್ನು ಚಿತ್ರದಲ್ಲಿ ತೋರಿಸಿದ್ರೆ ಆ ಕಾಂತಗಳನ್ನು ಯಾವ ಬೇಕಾದ ಆಕಾರದಲ್ಲಿ ಬೇಕು ನಾವು ಪಡ್ಕೋಬೋದು. ಇದನ್ನು ಬಾರ್ ಮ್ಯಾಗ್ನೆಟ್ ಅಂತ ಕರೀತಾರೆ. ಗೊತ್ತಾಗ್ತಿದೆ? ಬಾರ್ ಮ್ಯಾಗ್ನೆಟ್ ಅಂತ ಕರೀತಾರೆ ಅಲ್ವಾ? ದಂಡಕಾಂತ. ಇದು ಯು ಶೇಪ್ಡ್ ಮ್ಯಾಗ್ನೆಟ್. ಇದು ರಿಂಗ್ ಅಥವಾ ಉಂಗುರ ಆಕಾರದ ಮ್ಯಾಗ್ನೆಟ್ ಅಂತ ಕರೀತಾರೆ. ಓಕೆನಾ? ಕಾಂತಗಳು ಕೆಲವೇ ಸಾಮಗ್ರಿಗಳಿಂದ ತಯಾರಿಸಿದ ವಸ್ತುಗಳಿಗೆ ಮಾತ್ರ ಅಂಟಿಕೊಳ್ಳುತ್ತವೆ. ಹೌದು. ಏಕೆ ಅಂತಂದರೆ ಅವನ್ನ ಎಂತ ಕರೀತಾರೆ? ಕಾಂತೀಯ ವಸ್ತುಗಳು. ಗೊತ್ತಾ? ಕಾಂತೀಯ ವಸ್ತುಗಳು, ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಕರೀತಾರೆ. ಗೊತ್ತಾಗ್ತದೆ? ಕಾಂತೀಯ ವಸ್ತುಗಳು, ಅಕಾಂತೀಯ ವಸ್ತುಗಳ ಬಗ್ಗೆ ನೋಡ್ತಾ ಹೋಗೋಣ. ವಿವಿಧ ಸಾಮಗ್ರಿಗಳನ್ನು ತಯಾರಿಸಿದ ಕೆಲವು ವಸ್ತುಗಳು ಹಾಗೂ ಒಂದು ಪ್ರಯೋಗ ಮಾಡ್ತಾರೆ. ಅಂದರೆ ಅನ್ವೇಷಿಸೋಣ, ಅಂದರೆ ನಾವು ಎಕ್ಸ್ಪ್ಲೋರ್ ಅಂತ ಕರೀತಾರೆ. ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾಗುತ್ತೆ ಏನಿದೆ ಅಂತ ಅಂದ್ಬಿಟ್ಟು. ಇವುಗಳಲ್ಲಿ ಯಾವುವು ಕಾಂತಕ್ಕೆ ಅಂಟಿಕೊಳ್ಳುತ್ತವೆ ಎಂಬುದನ್ನು ಊಹಿಸಿ. ಕೋಷ್ಟಕ 4.1ರಲ್ಲಿ ಬರೆಯಿರಿ. ಈಗ ನೀವು ಸಂಗ್ರಹಿಸಿದ ವಸ್ತುಗಳ ಬಳಿ ಕಾಂತವನ್ನು ತಂದು ಒಂದೊಂದಾಗಿ ಪರೀಕ್ಷಿಸಿ. ಯಾವ ವಸ್ತುಗಳು ಕಾಂತಕ್ಕೆ ಅಂಟಿಕೊಳ್ಳುತ್ತದೆ. ನೋಡಿ, ಈ ಚಟುವಟಿಕೆಯಿಂದ ನಿಮ್ಗೆ ಒಂದು ಕಾನ್ಸೆಪ್ಟ್ ಇರುತ್ತೆ. ಕಾಂತೀಯ ವಸ್ತುಗಳು ಅಂದ್ರೆ ಏನು, ಅಕಾಂತೀಯ ವಸ್ತುಗಳು ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ವಾಟ್ ಈಸ್ ಮ್ಯಾಗ್ನೆಟಿಕ್ ಮಟೀರಿಯಲ್, ಎರಡನೇದು ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ ಬಗ್ಗೆ ಗೊತ್ತಾಗುತ್ತೆ. ಅಷ್ಟೇ, ತಲೆ ಕೆಡಿಸ್ಕೊಬೋದು. ನೋಡಿ, ಇವೆಲ್ಲ ವಸ್ತುಗಳು ನೋಡಿರ್ತೀರ, ಯಾವ್ಯಾವು ಅಂಟ್ಕೊತವೆ ಮ್ಯಾಗ್ನೆಟ್ಗೆ, ಯಾವ್ಯಾವ ಅಂಟ್ಕೊಳಲ್ಲ ಅನ್ನೋದನ್ನ ನೀವು ಬರಿತಾ ಹೋಗಿ. ಪೆನ್ಸಿಲ್ಲು ಅಂಟ್ಕೊಳಲ್ಲ. ಗೊತ್ತಾಗ್ತಿದೆಯಾ? ಹೌದು ಅಂದರೆ ಹೌದು ಅಂತ ಬರೀ, ಇಲ್ಲ ಅಂದರೆ ಇಲ್ಲ ಅಂತ ಬರೀರಿ. ಗೊತ್ತಾಗ್ತದೆ? ರಬ್ಬರು ಈ ರೀತಿ ಬರಿತಾ ಹೋದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಊಹೆ ಎಲ್ಲ ವಸ್ತುಗಳಿಗೂ ಸರಿಯಾಗಿದೆ. ಕಾಂತಕ್ಕೆ ಯಾವ ವಸ್ತುಗಳು ಅಂಟಿಕೊಂಡವು, ಇದರಿಂದ ಯಾವ ತೀರ್ಮಾನಕ್ಕೆ ಬರಬೇಕು. ನೋಡಿ, ಕಾಂತವು ಕೇವಲ ವಸ್ತುಗಳನ್ನು ಮಾತ್ರ ಆಕರ್ಷಿಸುತ್ತದೆ, ಮತ್ತೆ ಕೆಲವುಗಳನ್ನು ಆಕರ್ಷಿಸುವುದಿಲ್ಲ ಎಂಬುದನ್ನು ಈ ಚಟುವಟಿಕೆಯಿಂದ ಕಂಡುಕೊಂಡಿದೆ. ಹೌದಾ? ಕೆಲವು ವಸ್ತುಗಳು ಪ್ಲಾಸ್ಟಿಕ್ಕು, ರಬ್ಬರು ಇವೆಲ್ಲ ಆಕರ್ಷಣೆಗೊಳ್ಳಲ್ಲ. ಕಬ್ಬಿಣ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಇವೆಲ್ಲ ಅಂಟ್ಕೊತವೆ. ಗೊತ್ತಾಗ್ತಿದೆ? ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳು ಕಾಂತೀಯ ವಸ್ತುಗಳೆಂದು ಕರೀತಾರೆ. ಸಿಂಪಲ್. ಇದೇ ನೀವು ಇಷ್ಟೇ ಬೇಕಾಗಿರೋದು ನಿಮಗೆ, ಇಷ್ಟೇ ಡೆಫಿನೇಷನ್ ಬೇಕಾಗಿರೋದು. ಕಾಂತೀಯ ವಸ್ತುಗಳು ಅಂದರೆ ಕಾಂತದಿಂದ ಆಕರ್ಷಿಸಲ್ಪಡುವ ಕಬ್ಬಿಣವು ವಸ್ತುಗಳನ್ನು ಕಾಂತೀಯ ವಸ್ತುಗಳು ಅಂತ ಕರೀತಾರೆ. ಕಬ್ಬಿಣವು ಒಂದು ಏನಾಗುತ್ತೆ? ಕಾಂತೀಯ ವಸ್ತುವಾಗಿದೆ. ನಿಕ್ಕಲ್ ಮತ್ತು ಕೋಬಾಲ್ಟ್ಗಳು ಸಹ ಕಾಂತೀಯ ವಸ್ತುಗಳು. ಅಷ್ಟೇ ಅಲ್ಲದೆ ಇವುಗಳನ್ನು ಇತರೆ ಲೋಹಗಳನ್ನು ಸೇರಿಸಿ ಮಾಡಿದ ವಸ್ತುಗಳು ಸಹ ಕಾಂತಗಳಿಗೆ ಆಕರ್ಷಿಸಲ್ಪಡುತ್ತವೆ. ಅಂದರೆ ಅಲಾಯ್ಸ್ ಅಂತ ಕರೀತಾರೆ. ಮಿಶ್ರ ಲೋಹ ಅಲಾಯ್ಸ್ ಅಂತ ಕರೀತಾರೆ. ಈ ಮಿಶ್ರ ಲೋಹಗಳು, ಕೆಲವು ಸಹ ಮಿಶ್ರ ಲೋಹಗಳು ಏನಕ್ಕೆ ಅಂಟ್ಕೊತವೆ? ಮ್ಯಾಗ್ನೆಟ್ಗೆ ಅಂಟ್ಕೊತವೆ ಅಥವಾ ಕಾಂತಕ್ಕೆ ಆಕರ್ಷಿಸಲ್ಪಡ್ತವೆ. ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳನ್ನು ಕಾಂತೀಯ ವಸ್ತುಗಳೆಂದು ಕರೆಯುತ್ತಾರೆ. ಡೆಫಿನೇಷನ್ ಇಷ್ಟೇ ಬೇಕಾಗಿರೋದು ನಮಗೆ. ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳು ಕಾಂತೀಯ ವಸ್ತುಗಳು. ಇಷ್ಟೆಲ್ಲ ಓದಿದ್ರು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಷ್ಟೇ ನೋಟ್ಸ್ ಮಾಡ್ಕೋಬೇಕಾಗಿರೋದು. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಕಾಂತದ ಧ್ರುವಗಳು ಅಂತ ಹೋಗೋಣ. ಕಾಂತಗಳಿಗೆ ಒಂದು ಕಾಂತ ತಗೊಂಡ್ರೆ ಅದಕ್ಕೆ ನಾರ್ತ್ ಮತ್ತು ಸೌತ್ ಅಂತ ಧ್ರುವಗಳು ಅಂತ ಕರೀತಾರೆ. ಗೊತ್ತಾಗ್ತದೆ? ಪೋಲ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಪೋಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಏನಿದೆ ಗೊತ್ತಾಗ್ತಿದೆಯಾ? ಪೋಲ್ಸ್ ಆಫ್ ಮ್ಯಾಗ್ನೆಟ್ ಅಂತ ಕರೀತಾರೆ. ಒಂದು ಕಾಗದದ ಮೇಲೆ ಕಬ್ಬಿಣದ ಪುಡಿ ಅಂತ ಕರೀತಾರೆ. ಹರಡಿ ಕಾಗದದ ಮೇಲೆ, ಗೊತ್ತಾಗ್ತಿದೆಯಾ, ವೆರಿ ಸ್ಮಾಲ್ ಪೀಸ್ ಆಫ್ ಐರನ್ಸ್ಗಳನ್ನ ಹಾಕಿ ಕಾಗದದ ಮೇಲೆ ದಂಡಕಾಂತವನ್ನು ಇಡಿ. ಕಾಗದವನ್ನು ನಿಧಾನವಾಗಿ ಬೆರಳಿನಿಂದ ಬಡಿಯಿರಿ. ಕಬ್ಬಿಣದ ರಜಗಳು ಏನಾಗುತ್ತೆ ಎಂಬುದನ್ನು ಎಚ್ಚರಿಕೆಯಿಂದ ಗಮನಿಸಿ. ಗೊತ್ತಾಗ್ತಿದೆಯಾ? ನೀವು ಕಬ್ಬಿಣದ ರಜಗಳು ಕಾಂತಕ್ಕೆ ಅಂಟಿಕೊಂಡಿರುವ ರೀತಿಯಲ್ಲಿ ಏನಾದರೂ ವಿಶೇಷತೆಯನ್ನು ಗಮನಿಸಿದ್ದೀರಾ? ಕಬ್ಬಿಣದ ರಜಗಳು ಕಾಂತದ ಮೇಲ್ಮೈಗೆ ಏಕರೂಪವಾಗಿ ಅಂಟಿಕೊಂಡಿವೆ ಅಥವಾ ಕಾಂತದ ನಿರ್ದಿಷ್ಟವಾಗಿ ಹೆಚ್ಚು ಪ್ರಮಾಣದಲ್ಲಿ ಅಂಟಿಕೊಂಡಿವೆ. ಇಲ್ಲಿ 4.4ರಲ್ಲಿ ತೋರಿಸಿರುವಂತೆ ಕಬ್ಬಿಣದ ರಜಗಳು ಕಾಂತ ತುದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಂಟಿಕೊಂಡಿರುತ್ತೆ ಹಾಗೂ ಉಳಿದ ಭಾಗಗಳು ಸ್ವಲ್ಪ ಪ್ರಮಾಣದಲ್ಲಿ ಅಂಟಿಕೊಂಡು. ನಾವೇನಾದರೂ ಒಂದು ಕಬ್ಬಿಣದ ಪುಡಿಗಳನ್ನ ಹಾಕ್ಬಿಟ್ಟು ಪೇಪರ್ ಮೇಲೆ ಇಟ್ಟು ಪೇಪರ್ನ ಅಲ್ಲಾಡಿಸಿದಾಗ ಅಥವಾ ಬಡಿದಾಗ ಈ ರೀತಿ ದಂಡಕಾಂತಕ್ಕೆ ಕಬ್ಬಿಣದ ಪುಡಿಗಳು ಈ ರೀತಿ ಅಂಟಿಕೊಂಡಿರುತ್ತೆ. ಇದೇ ಚಟುವಟಿಕೆಯನ್ನು ಬೇರೆ ಆಕಾರದ ಕಾಂತ ಬಳಸಿ ಮಾಡಿದಲ್ಲಿ ಇದೇ ರೀತಿಯ ಫಲಿತಾಂಶ ಸಿಗುವುದೇ ಯೋಚಿಸಿ ಅಂತ ಹೇಳ್ತಿದ್ದಾರೆ. ಹೌದು. ಕಾಂತದ ಈ ತುದಿಗಳನ್ನು ಕಾಂತದ ಎರಡು ಧ್ರುವಗಳೆನ್ನುವರು. ವೆರಿ ಇಂಪಾರ್ಟೆಂಟ್. ಕಾಂತದ ತುದಿಗಳನ್ನು ಕಾಂತದ ಧ್ರುವಗಳೆನ್ನುವರು. ದಕ್ಷಿಣ ಧ್ರುವ, ಉತ್ತರ ಧ್ರುವ ಕಾಂತದವು ಇನ್ನು ಎರಡು ಧ್ರುವಗಳಿರುತ್ತವೆ. ಕಾಂತವು ಯಾವುದೇ ಆಕಾರದಲ್ಲಿದ್ದರೂ ಧ್ರುವಗಳಿಗೆ ಕಬ್ಬಿಣದ ಪುಡಿಗಳು ಹೆಚ್ಚು ಅಂಟಿಕೊಳ್ಳುತ್ತವೆ. ಇದು ಇಂಪಾರ್ಟೆಂಟ್. ಧ್ರುವಗಳಿಗೆ ಹೆಚ್ಚು ಆಕರ್ಷಣ ಬಲಗಳನ್ನು ಹೊಂದಿರುತ್ತೆ. ಕಬ್ಬಿಣದ ಪುಡಿಗಳು
ಕಬ್ಬಿಣಗಳು ಹೆಚ್ಚು ಅಲ್ಲಿ ಆಕರ್ಷಣೆಗೆ ಒಳಗಾಗುತ್ತವೆ. ಆಕರ್ಷಣೆಗೆ ಒಳಗಾಗುವ ಕಾರಣ ಏನಂತಂದರೆ ಅವುಗಳಿಗೆ ಹೆಚ್ಚಿನ ಬಲಗಳಿರುತ್ತೆ, ಹೆಚ್ಚಿನ ಆಕರ್ಷಣಾ ಬಲ ಇರುತ್ತೆ ಅಲ್ವಾ. ಒಂದೇ ಧ್ರುವವಿರೋ ಕಾಂತ ಇರೋ ಸಾಧ್ಯವಿಲ್ಲ ನೋಡಿ, ಇದು ಇಂಪಾರ್ಟೆಂಟ್. ಯಾವುದೇ ಒಂದು ಮ್ಯಾಗ್ನೆಟ್ ತಂದರೂ ಒಂದು ಧ್ರುವ ಇರಲ್ಲ, ಅದಕ್ಕೆ ಎರಡು ಧ್ರುವ ಇರುತ್ತೆ, ಎರಡು ಪೋಲ್ಸ್ ಇರುತ್ತೆ. ಓಕೆನಾ. ಕಾಂತವೊಂದನ್ನು ಹಲವು ಚಿಕ್ಕ ಚಿಕ್ಕ ತುಂಡುಗಳಾಗಿ ವಿಭಜಿಸಿದರು. ಈಗ ನಾವು ಒಂದು ದೊಡ್ಡ ಮ್ಯಾಗ್ನೆಟ್ ತೊಗೊಂಡೆ ಅಂದ್ಕೊಳ್ಳಿ, ಅದನ್ನು ಮತ್ತೆ ತುಂಡಾಗ್ತದೆ. ಅವಾಗ ಇಲ್ಲಿ ನಾರ್ತು ಮತ್ತು ಸೌತ್ ಉಂಟಾಗುತ್ತೆ, ಇಲ್ಲೂ ಒಂದು ನಾರ್ತು ಮತ್ತು ಸೌತ್. ಮತ್ತು ಇದನ್ನು ಅಂದರೆ ಇಲ್ಲಿ ನಾರ್ತು ಸೌತು, ಇದು ನಾರ್ತು ಸೌತ್ ಆಗುತ್ತೆ. ಮತ್ತು ಇದನ್ನು ಡಿವೈಡ್ ಮಾಡೋದು ನಾರ್ತು ಸೌತ್ ಆಗುತ್ತೆ. ಈ ರೀತಿ ನಾವು ಯಾವುದೇ ಕಾಂತನ ಡಿವೈಡ್ ಮಾಡಿದ್ರೆ ಅಲ್ಲಿ ನಾರ್ತ್ ಪೋಲು ಮತ್ತು ಸೌತ್ ಪೋಲ್ ಇದ್ದೇ ಇರುತ್ತೆ. ಗೊತ್ತಾಗ್ತಿದೆಯಾ. ಪ್ರತಿ ತುಂಡಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಯಾವಾಗಲೂ ಅಸ್ತಿತ್ವದಲ್ಲಿ ಇರುತ್ತವೆ. ಗೊತ್ತಾಗ್ತಿದೆ, ಯಾವಾಗಲೂ ಅಸ್ತಿತ್ವ ಇರುತ್ತವೆ. ಉತ್ತರ ಧ್ರುವ ಮಾತ್ರ, ದಕ್ಷಿಣ ಧ್ರುವ ಮಾತ್ರ ಹೊಂದಿರುವ ಕಾಂತವು ಇರಲು ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ಒಂದೇ ಒಂದು ಧ್ರುವ ಇರೋ ಮ್ಯಾಗ್ನೆಟು ನಮಗೆ ಸಿಗೋದಿಲ್ಲ. ಗೊತ್ತಾಗ್ತಿದೆಯಾ. ದಿಕ್ಕುಗಳನ್ನು ಕಂಡುಹಿಡಿಯುವುದು. ಗೊತ್ತಾಗ್ತಿದೆಯಾ. ದಿಕ್ಕುಗಳನ್ನು ಫೈಂಡಿಂಗ್ ದ ಡೈರೆಕ್ಷನ್ಸ್ ಅಂತ ಕರೀತಾರೆ. 4.5ರಲ್ಲಿ ತೋರಿಸಿರುವಂತೆ ಒಂದು ದಂಡಕಾಂತವನ್ನು ಮಧ್ಯಭಾಗಕ್ಕೆ ನೋಡಿ, 4.5 ಕಾಣದಂತೆ ಮಧ್ಯಭಾಗಕ್ಕೆ ದಾರವನ್ನು ಕಟ್ಟಿ ಸ್ವತಂತ್ರವಾಗಿ ತೂಗುಬಿಡಿ. ದಾರವನ್ನು ಹೊಂದಿಸುವುದರ ಮೂಲಕ ಕಾಂತವನ್ನು ನೆಲದೊಂದಿಗೆ ಸಮಾಂತರವಾಗಿ ಸಮತೋಲನದಿಂದ ನೋಡಿಕೊಳ್ಳಿ. ದಂಡಕಾಂತ ನಿಧಾನವಾಗಿ ಸಮಾಂತರ ಸ್ಥಿತಿಯಲ್ಲಿ ತಿರುಗಿಸಿ ಕಾಂತವು ವಿಶ್ರಾಂತಿ ಸ್ಥಿತಿಗೆ ತರಲಿ. ಅಂದರೆ ಇದನ್ನು ತಿರುಗಿಸಬೇಕು. ಕಾಂತದ ತುದಿಗಳು ಸ್ಥಾನವನ್ನು ನೆಲದ ಮೇಲೆ ಗುರುತಿಸಿ. ಇದು ಕಾಂತ ವಿಶ್ರಾಂತಿಗೆ ಬರುವ ದಿಕ್ಕಿಗೆ. ಈಗ ದಂಡಕಾಂತ ಉದ್ದುತ್ತಿದ್ದು ನಿಧಾನವಾಗಿ ತಳ್ಳಿ ಮತ್ತು ಕಾಂತ ವಿಶ್ರಾಂತಿ ಸ್ಥಿತಿಗೆ ಬರುವಂತೆ ಕಾಯಿರಿ. ಕಾಂತ ಮೊದಲನೇ ವಿಶ್ರಾಂತಿ ಸ್ಥಿತಿಗೆ ಬಂತೆ. ಅಂದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ಹೇಳ್ತಾರೆ. ಯಾವುದೇ ಒಂದು ದಂಡಕಾಂತವನ್ನು ನಾವು ಹ್ಯಾಂಗ್ ಮಾಡಿದಾಗ ಅಥವಾ ನೇತು ಹಾಕಿದಾಗ ಅದು ಯಾವ ಡೈರೆಕ್ಷನಲ್ಲಿ ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತ ಯಾವ ಒಂದು ದಿಕ್ಕಿನಲ್ಲಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕಾಂತವು ವಿಶ್ರಾಂತಿ ಸ್ಥಿತಿಗೆ ಬರುವ ಗೆರೆಯು ಯಾವ ದಿಕ್ಕನ್ನು ತೋರಿಸುತ್ತದೆ, ಅದನ್ನು ನಾವು ಹೇಗೆ ಪತ್ತೆ ಹಚ್ಚಬಹುದಾಗಿದೆ. ಸೂರ್ಯನ ಉದಯಿಸುವ ಮತ್ತು ಮುಳುಗುವ ದಿಕ್ಕುಗಳ ಪರಿಚಯವಿದ್ದರೆ ನಾವು ಸುಲಭವಾಗಿ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳನ್ನು ಊಹಿಸಬಹುದು. ನಮಗೆ ಇದು ಗೊತ್ತಿದ್ದರೆ ಕಾಂತ ವಿಶ್ರಾಂತಿ ಸ್ಥಿತಿಗೆ ಬರುವ ದಿಕ್ಕನ್ನು ಸಹ ಗೊತ್ತು. ನಾವು ನ್ಯಾಚುರಲ್ ಆಗಿ ಗೊತ್ತು ಸೂರ್ಯ ಯಾವ ದಿಕ್ಕಲ್ಲಿ ಹುಡ್ತಾನೆ, ಪೂರ್ವದಲ್ಲಿ ಹುಡ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ. ಆ ಡೈರೆಕ್ಷನ್ ಆಧರಿಸಿ ಕಾಂತವು ಯಾವ ಡೈರೆಕ್ಷನಲ್ಲಿ ನಿಲ್ಲುತ್ತೆ. ಈಗ ನಾವು ಪೂರ್ವ ಪಶ್ಚಿಮ, ಗೊತ್ತಾಗ್ತಿದೆಯಾ, ಉತ್ತರ ದಕ್ಷಿಣ ಅಂತ ನಾವು ಮಾಡ್ಕೊತೀವಿ. ಇಲ್ಲಿ ಸೂರ್ಯದಲ್ಲಿ ಪೂರ್ವದಲ್ಲಿ ಹುಡ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. ನಾವು ಈ ರೀತಿ ಕಾಂತ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಂತವನ್ನು ಸ್ವತಂತ್ರವಾಗಿ ತೂಗುಬಿಟ್ಟಾಗ ಅದು ಏನಾಗುತ್ತೆ, ನಾರ್ತ್ ಮತ್ತು ಸೌತ್ ಆಗಿ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತವು ಉತ್ತರ ದಕ್ಷಿಣ ಸ್ಥಿತಿಯಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತೆ. ನೋಡಿ, ಇದು ಇಂಪಾರ್ಟೆಂಟ್. ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತವು ಉತ್ತರ ದಕ್ಷಿಣ ಸ್ಥಿತಿಯಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಗೊತ್ತಾಗ್ತಿದೆ, ಇದು ಇಂಪಾರ್ಟೆಂಟ್. ಕಾಂತದ ಯಾವ ತುದಿ ಉತ್ತರ ದಿಕ್ಕಿನಲ್ಲಿದೆಯೋ ಅದನ್ನು ಉತ್ತರ ದಿಕ್ಕನ್ನು ನೋಡುವ ಧ್ರುವ ಅಥವಾ ಕಾಂತದ ಉತ್ತರ ಧ್ರುವ ಅಂತ ಕರಿತೀವಿ. ಕಾಂತದ ಯಾವ ತುದಿ ದಕ್ಷಿಣ ದಿಕ್ಕಿಗೆ ಇರುತ್ತದೆ ಅದನ್ನು ದಕ್ಷಿಣ ದಿಕ್ಕನ್ನು ನೋಡುವ ಧ್ರುವ ಅಥವಾ ಕಾಂತ ದಕ್ಷಿಣ ಧ್ರುವ ಎನ್ನುವರು. ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿ ಸ್ಥಿತಿಗೆ ಬರಲು ಕಾರಣ ಏನಂದ್ರೆ, ಇದು ಇಂಪಾರ್ಟೆಂಟು. ಕಾರಣ ಏನಂತಂದ್ರೆ ಭೂಮಿಯು ಸಹ ಒಂದು ಬೃಹತ್ ಕಾಂತದಂತೆ ವರ್ತಿಸುತ್ತದೆ. ಇದು ಇಂಪಾರ್ಟೆಂಟು. ಯಾಕೆಂದರೆ ಭೂಮಿಯು ಸಹ ಒಂದು ಕಾಂತದಂತೆ ವರ್ತಿಸುತ್ತದೆ. ಇದೇ ಕಾರಣ ಅದು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಬರಲು ಕಾರಣ. ಈ ಚಟುವಟಿಕೆಯನ್ನು ದಂಡಕಾಂತದ ಬದಲಿಗೆ ಅದೇ ಆಕಾರದ ಕಬ್ಬಿಣದ ತುಂಡಿನೊಂದಿಗೆ ಪುನರಾವರ್ತಿಸಿ. ನೀವೇನೇನು ಗಮನಿಸಿರಿ, ಅದು ಸಹ ಉತ್ತರ ದಕ್ಷಿಣ ದಿಕ್ಕಿನ ವಿಶ್ರಾಂತಿಗೆ ಬರುವುದಲ್ಲ, ಇಲ್ಲ. ಅದು ಯಾವ ದಿಕ್ಕಿನಲ್ಲಾದರೂ ವಿಶ್ರಾಂತಿ ಸ್ಥಿತಿಗೆ ಬರುತ್ತದೆ. ಇದರಿಂದ ಕೇವಲ ಕಾಂತ ಮಾತ್ರ ಉತ್ತರ ದಕ್ಷಿಣ ದಿಕ್ಕಿನ ಸ್ಥಿತಿನಲ್ಲಿ ನಿಲ್ಲುತ್ತೆ ಅಂತ ಹೇಳ್ತಾರೆ ವಿಶ್ರಾಂತಿ ಸ್ಥಿತಿಗೆ ಬಂದಾಗ. ಇಂದು ನಮಗೆ ತಿಳಿದು ಬರುತ್ತದೆ ಈ ಚಟುವಟಿಕೆ ಒಂದು ಲೋಹದ ತುಂಡು ಕಾಂತವೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲು ನಮಗೆ ಒಂದು ಮಾರ್ಗವನ್ನು ಯಾವ್ದಾದ್ರು ಒಂದು ಲೋಹ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೊಂದಿದೆಯಾ ಇಲ್ವೋ ಅಂತ ನಾವು ಟೆಸ್ಟ್ ಮಾಡೋಕ್ಕೆ ಏನು ಮಾಡಬೇಕು, ಅದನ್ನು ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಅದು ಉತ್ತರ ದಕ್ಷಿಣವಾಗಿ ನಿಂತಾಗ ಮಾತ್ರ ಅದನ್ನು ಮ್ಯಾಗ್ನೆಟ್ ಅಥವಾ ಅಯಸ್ಕಾಂತ ಅಥವಾ ಕಾಂತ ಅಂತ ಕರೀತಾರೆ. ಗೊತ್ತಾಗ್ತದೆ. ಇಲ್ಲಾಂದರೆ ಅದನ್ನು ಕಬ್ಬಿಣದ ತುಂಡದು ಬೇರೆ ಏನೋ ಕರೀತಾರೆ, ಕಾಂತ ಅಂತ ಕರೆಯಲ್ಲ. ಸ್ವತಂತ್ರವಾಗಿ ತೂಗುಬಿಟ್ಟ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಅದು ಸ್ಥಿರವಾಗಿ ವಿಶ್ರಾಂತ ಸ್ಥಿತಿಗೆ ಬರುವ ಕಾಂತದ ದಿಕ್ಕುಗಳನ್ನು ಕಂಡುಹಿಡಿಯಲು ಬಳಸುತ್ತಾರೆ. ಈ ತತ್ವವನ್ನು ಬಳಸಿ ದಿಕ್ಕುಗಳನ್ನು ಕಂಡುಹಿಡಿಯಲು ಕಾಂತೀಯ ದಿಕ್ಸೂಚಿ ಎಂಬ ಸಣ್ಣ ಉಪಕರಣವನ್ನು ಇಂದಿನ ಕಾಲದಲ್ಲಿ ಅಭಿವೃದ್ಧಿಪಡಿಸಿದರು. ಈ ಒಂದು ಏನು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತಲ್ಲ ಕಾಂತದ ಒಂದು ಗುಣ ಇದೆಯಲ್ಲ, ಆ ಗುಣವನ್ನು ಆಧರಿಸಿ ಏನು ಮಾಡಿದ್ರು ಏನೋ ದಿಕ್ಸೂಚಿಯನ್ನು ಕಂಡುಹಿಡಿದ್ರು. ಗೊತ್ತಾಗ್ತಿದೆಯಾ. ಈ ಕಾಂತೀಯ ದಿಕ್ಸೂಚಿಯಲ್ಲಿ ಆಕಾರದ ಒಂದು ಸೂಜಿ ಆಕಾರದ ಒಂದು ಕಾಂತ ಇರುತ್ತೆ. ಅದು ಆಧಾರವೊಂದರ ಮೇಲೆ ಸ್ವತಂತ್ರವಾಗಿ ತೂಗುತ್ತಿರುತ್ತದೆ. ಕೆಳಗಡೆ ಒಂದು ಪಿನ್ ಇರುತ್ತೆ, ಅದರ ಮೇಲೆ ತೂಗುಬಿಟ್ಟಿರ್ತಾರೆ. ಕಾಂತೀಯ ದಿಕ್ಸೂಚಿ ಸೂಜಿಯ ದಕ್ಷಿಣ ಮತ್ತು ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಏನು ಮಾಡುತ್ತೆ, ದಿಕ್ಕನ್ನು ಸೂಚಿಸುತ್ತದೆ. ಮೊದಲಿದೆ ಕಾಂತೀಯ ದಿಕ್ಸೂಚಿ. ನಾವು ಯಾವ ಸ್ಥಳದಲ್ಲಿ ದಿಕ್ಕನ್ನು ತಿಳಿಯಬೇಕು ಆ ಸ್ಥಳದಲ್ಲಿ ದಿಕ್ಸೂಚಿಯನ್ನು ಇಟ್ಟಾಗ ಅದು ಸ್ವಲ್ಪ ಹೊತ್ತಿನ ನಂತರ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿ ಸ್ಥಿತಿಗೆ ಬರುತ್ತದೆ. ನಂತರ ಸೂಜಿಯನ್ನು ಡಯಲ್ ನಮೂದಿಸಿದ ಉತ್ತರ ದಕ್ಷಿಣ ದಿಕ್ಕುಗಳೊಂದಿಗೆ ಸರಿಹೊಂದುವರೆಗೆ ನಿಧಾನವಾಗಿ ತಿರುಗಿಸಬೇಕು. ನಂತರದಲ್ಲಿ ಡಯಲ್ ಸ್ಥಳದ ಎಲ್ಲ ದಿಕ್ಕುಗಳನ್ನು ಗುರುತಿಸಬಹುದು. ಅಂದರೆ ನಾವು ಅದನ್ನು ಕೈಲಿ ಹಿಡ್ಕೊಂಡು
ನೀವು NCC ಕ್ಯಾಂಪ್ ಮಾಡಿದರೆ ನಮಗಲ್ಲಿ ಏನು ಮ್ಯಾಪ್ ರೀಡಿಂಗ್ ಅಂತ ಹೇಳ್ಕೊಡ್ತಾರೆ. ಮ್ಯಾಪ್ ರೀಡಿಂಗ್ ಹೇಳ್ಕೊಟ್ಟಾಗ ಈ ಥರ ಕಾಂಪಸ್ ಕೊಡ್ತಾರೆ. ಕ್ಯಾಂಪಸ್ ಕೊಟ್ಬಿಟ್ಟು ನಮ್ಗೆ ಅದನ್ನು ಮ್ಯಾಪ್ ಮೇಲೆ ಇಟ್ಟಾಗ ಅದು ನಾವೇನಾಗುತ್ತೆ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತೆ. ನಾವು ಯಾವ ಡೈರೆಕ್ಷನ್ಗೆ ಹೋಗಬೇಕು ಅನ್ನೋದನ್ನ ಅದ್ರ ಮೇಲೆ ನಮಗೆ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ನ ಮಾಡಬೇಕಾಗುತ್ತೆ. ಮತ್ತು ನೀವು ಏನಾದ್ರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡ್ರೆ ಅಥವಾ AS IPS ಮಾಡಿದ್ರೆ ಮತ್ತು PSI ಆದರೆ ಅಥವಾ DYSP ಆದರೆ ನಿಮಗೆ ಮ್ಯಾಪ್ ರೀಡಿಂಗಲ್ಲೇ ಹೇಳ್ಕೊಡ್ತಾರೆ. ಆ ಮ್ಯಾಪ್ ರೀಡಿಂಗಲ್ಲಿ ಈ ಒಂದು ಕಾಂಪಸ್ನ ಬಳಸಿ ನಾವು ಜಂಗಲಲ್ಲಿ ಯಾವ ರೀತಿ ಹೋಗ್ಬೇಕು. ಯಾಕಂದ್ರೆ ಜಂಗಲಲ್ಲಿ ನಮ್ಗೆ ಗೊತ್ತಿರಲ್ಲ, ಡೈರೆಕ್ಷನ್ ಗೊತ್ತಿರಲ್ಲ. ನಗರಗಳಲ್ಲಿ ಪಟ್ಟಣಗಳಲ್ಲಿ ಡೈರೆಕ್ಷನ್ ಗೊತ್ತಾಗುತ್ತೆ, ನಾರ್ತ್ ಸೌತ್. ಬಟ್ ಆದರೆ ಇಲ್ಲಿ ಜಂಗಲಲ್ಲಿ ಗೊತ್ತಾಗಲ್ಲ. ಅದಕ್ಕೆ ನಾವು ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಯಾವ ರೀತಿ ಹೋಗಬೇಕು ಅನ್ನೋದನ್ನ ಕಂಡುಹಿಡಿಯೋಕ್ಕೆ ಈ ಥರ ಒಂದು ನಾವು ಏನು ಮಾಡ್ತೀವಿ ದಿಕ್ಸೂಚಿನ, ಕಾಂತೀಯ ದಿಕ್ಸೂಚಿನ ಯೂಸ್ ಮಾಡ್ತೀವಿ. ಕಾಂತೀಯ ದಿಕ್ಸೂಚಿ ಸಾಮಾನ್ಯವಾಗಿ ಪಾರದರ್ಶಕ ಮುಚ್ಚಳದ ಹೊಂದಿರುವ ಒಂದು ವೃತ್ತಾಕಾರದ ಚಿಕ್ಕ ಪೆಟ್ಟಿಗೆಯ ತಳದಲ್ಲಿರುವ ಒಂದು ಆಧಾರದ ಮೇಲೆ ಸೂಜಿಯಾಕಾರದ ಕಾಂತವನ್ನು ಇರಿಸಲಾಗಿರುತ್ತೆ. ಅದು ಆಧಾರದ ಮೇಲೆ ಸುಲಭವಾಗಿ ತಿರುಗಲು ಅನುಕೂಲವಾಗುವಂತೆ ಸಮತೋಲನದಲ್ಲಿ ಇರಿಸಿರುತ್ತಾರೆ. ಉತ್ತರ ದಿಕ್ಕಿನಲ್ಲಿ ವಿಶ್ರಾಂತಿ ಸ್ಥಿತಿಗೆ ಬರುವ ತುದಿಗೆ ಕೆಂಪು ಬಣ್ಣವನ್ನು ಇಲ್ಲಿ ಕೆಂಪು ಬಣ್ಣ ಹಚ್ಚಿರ್ತಾರೆ. ಇಲ್ಲಿಗೆ ಉತ್ತರ ದಿಕ್ಕಿಗೆ. ಸೂಜಿ ತಳಭಾಗದ ಎಲ್ಲ ದಿಕ್ಕುಗಳನ್ನು ತೋರಿಸಲು ಡಯಲ್ ಇದ್ದು ಅದನ್ನು ಅದರ ಮೇಲೆ ದಿಕ್ಕುಗಳನ್ನು ಗುರುತಿಸಿ ಈ ರೀತಿ ಇರುತ್ತಪ್ಪ, ನೋಡ್ಕೊಳ್ರಿ. ದಿಸ್ ಈಸ್ ದ ನಾರ್ತ್ ಪೋಲ್ ಡೈರೆಕ್ಷನ್ ಇನ್ ಸೌತ್. ಗೊತ್ತಾಗ್ತಿದೆಯಾ? ನಾವು ಹಿಂಗೆ ತಿರುಗಿಸಿದಾಗ ಅದು ಏನಾಗುತ್ತೆ ನಿಮಗೆ ಡಯಲ್ಲು ತೋರಿಸುತ್ತೆ. ನಾವು ನಮ್ಮದೇ ದಿಕ್ಸೂಚನೆ ಮಾಡುವುದು ಹೇಗೆ? ನಾವು ಬೇಕಾದ್ರೆ ನಾವು ತಯಾರು ಮಾಡ್ಕೋಬೋದು. ನಾವು ತಯಾರಿಸೋಣ. ಈಗ ನೋಡಿ, ಇವರು ಒಂದು ದಿಕ್ಸೂಚಿ ಮಾಡೋಕ್ಕೆ ಹೊರಟಿದ್ದಾರೆ. ಅಂದರೆ ಒಂದು ಕಾಂಪಸ್ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಹೆಂಗೆ ಮಾಡೋದು ಅಂತ ನೋಡ್ತಾ ಇದ್ದಾರೆ. ರಬ್ಬರ್ ಕಾರ್ಕ್, ಬಟ್ಟೆ ಹೊಲಿಯುವ ಕಬ್ಬಿಣ ಸೂಜಿ, ಒಂದು ಶಾಶ್ವತ ದಂಡಕಾಂತ, ಒಂದು ಗಾಜಿನ ಪಾತ್ರೆ ಮತ್ತು ನೀರನ್ನು ಸಂಗ್ರಹಿಸಿ ಸೂಜಿಯನ್ನು ಮರದ ಮೇಲೆ ನೀಡಿ ನಂತರ ಸೂಜಿಯ ಒಂದು ತುದಿಯಲ್ಲಿ ದಂಡಕಾಂತದ ಯಾವುದಾದ್ರೂ ಒಂದು ಧ್ರುವನಿರಿಸಿ ಈ ಚಿತ್ರದಲ್ಲಿ ತೋರಿಸಿರುವಂತೆ ತೋರಿಸಿರುವಂತೆ ಸೂಜಿಯ ಉದ್ದಕ್ಕೂ ದಂಡಕಾಂತವನ್ನು ಉಜ್ಜಿ ಈ ಥರ ಉಜ್ಜಬೇಕು. ಇದ್ರ ಮೇಲೆ ಉಜ್ಜಬೇಕು ದಂಡಕಾಂತವನ್ನು. ಉಜ್ಜಿ ಇನ್ನೊಂದು ತುದಿಯನ್ನು ತಲುಪಿದಾಗ ಅದನ್ನು ಮೇಲಕ್ಕೆತ್ತಿ ಮತ್ತೆ ದಂಡಕಾಂತದ ಅದೇ ತುದಿ ಈ ಥರ ಉಜ್ಜಬೇಕು. ಮತ್ತು ಮೇಲಕ್ಕೆತ್ತಿ ಮತ್ತೆ ಇಲ್ಲಿ ಉಜ್ಜಬೇಕು. ಮತ್ತೆ ಉಜ್ಜಬೇಕು, ಮೇಲಕ್ಕೆತ್ತಬೇಕು, ಉಜ್ಜಬೇಕು. ಮತ್ತು ಹಿಂಗೆ ಮೇಲಕ್ಕೆತ್ತಬೇಕು, ಉಜ್ಜಬೇಕು. ಮತ್ತು ಮೇಲಕ್ಕೆತ್ತಬೇಕು, ಉಜ್ಜಬೇಕು. ಈ ಥರ ಉಜ್ಜುತ್ತಾ ಮಾಡಿದ್ರೆ ಮೊದಲು ಎಲ್ಲಿಂದ ಉಜ್ಜಲು ಪ್ರಾರಂಭಿಸಿದ್ದು ಅಲ್ಲಿಂದಲೇ ಉಜ್ಜಿ ಇದನ್ನು 30-40 ಬಾರಿ ಪುನರಾವರ್ತಿಸಿದಾಗ ಸ್ವಲ್ಪ ಕಬ್ಬಿಣದ ಪುಡಿಯ ಸ್ಟೀಲ್ ಪಿನ್ಗಳನ್ನು ಸೂಜಿಯ ಬಳಿ ತನ್ನಿ. ಆ ಪಿನ್ನುಗಳು ಅಥವಾ ಕಬ್ಬಿಣ ರಜವು ಸೂಜಿಗೆ ಅಂಟಿಕೊಂಡರೆ ಸೂಜಿ ಕಾಂತವಾಗಿ ಬದಲಾಗಿದೆ ಎಂದರ್ಥ. ನೋಡಿ, ಇದನ್ನ ಒಂದು ವಸ್ತುವಿನ ಮ್ಯಾಗ್ನೆಟಿಸಮ್ ಮಾಡೋ ವಿಧಾನ ಮುಂದಿನ ತರಗತಿಗಳಲ್ಲಿ ನಿಮಗೆ ಯಾವ ರೀತಿ ಮ್ಯಾಗ್ನೆಟ್ನ ತಯಾರು ಮಾಡೋದು ಬರುತ್ತೆ ಏನು ಗೊತ್ತಾಗ್ತಿದೆಯಾ? ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀವಿ. ಈಗ ನೀವು ಇಲ್ಲಿ ಒಂದು ಅಂದರೆ ಸ್ಪರ್ಶ ಮಾಡೋದ್ರಿಂದ, ಒಂದು ಕಂಟಿನ್ಯೂಸ್ ಆಗಿ ಕಾಂತವನ್ನು ಸ್ಪರ್ಶ ಮಾಡೋದ್ರಿಂದ ಒಂದು ಕಾಂತೀಯ ವಸ್ತುಗಳನ್ನ ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿ ಅಥವಾ ಕೃತಕ ಮ್ಯಾಗ್ನೆಟ್ ಆಗಿ ನಾವು ಬದಲಾವಣೆ ಮಾಡ್ಬೋದು. ರಬ್ಬರ್ನ ಕಾರ್ಕ್ನ ಮೂಲಕ ಸೂಜಿನ ಸಮಾನಾಂತರವಾಗಿ ಹಾಯಿಸಿ ನೋಡಿ, ಈ ರೀತಿ ಒಂದು ರಬ್ಬರ್ ಕಾರ್ಕ್ ತಗೊಳ್ಳಿ, ಅದಕ್ಕೆ ಸೂಜಿನ ಈ ಥರ ಹಾಕಿ ತೋರಿಸೋದು. ಗಾಜಿನ ಪಾತ್ರೆಯಲ್ಲಿ ತುಂಬಿಸಿದ ನೀರಿನ ಮೇಲೆ ಸ್ವತಂತ್ರವಾಗಿ ಕಾರ್ಕನ್ನು ತೆಲಿಸಿ ಇಡೀ. ಕಬ್ಬಿಣ ಸೂಜಿ ಯಾವಾಗಲೂ ನೀರಿನ ಮಟ್ಟಕ್ಕಿಂತ ಮೇಲಿರಲಿ. ಸೂಜಿ ವಿಶ್ರಾಂತಿ ಸ್ಥಿತಿಗೆ ಬಂದ ಮೇಲೆ ನಿಮ್ಮ ಕಾಂತ ದಿಕ್ಸೂಚಿ ಬಳಕೆ ಸಿದ್ಧವಾಗಿದೆ. ಸೂಜಿ ಎರಡೂ ತುದಿಗಳನ್ನು ಯಾವ ದಿಕ್ಕಿನಲ್ಲಿ ಇವೆ ಎಂದು ಗಮನಿಸಿ. ಈ ಕಾರ್ಕನ್ನು ನಿಧಾನವಾಗಿ ತಿರುಗಿಸಿ ಅದು ತಿರುಗುವುದನ್ನು ನಿಲ್ಲುವರು ಕಾಯಿರಿ. ಇದನ್ನು ಕೆಲವು ಬಾರಿ ಪುನಃ ಯಾವಾಗ ಸೂಜಿ ಮೊದಲಿದ್ದ ವಿಶ್ರಾಂತಿ ಸ್ಥಿತಿಗೆ ಬರುತ್ತದೆ ಗಮನಿಸಿ. ಒಂದು ಪ್ರಯೋಗ ಮಾಡಿ ನೋಡಿ, ಗೊತ್ತಾಗ್ತದೆ ನಿಮ್ಗೆ ಟೈಮ್ ಇತ್ತು. ಆಧುನಿಕ ದಿಕ್ಸೂಚಿ ಕಂಡುಹಿಡಿಯುವುದಕ್ಕೆ ಮೊದಲೇ ನೀವು ತಯಾರು ಮಾಡಿದ ಕಾಂತ ದಿಕ್ಸೂಚಿಯಂತಹ ಉಪಕರಣವನ್ನು ಭಾರತೀಯ ನೌಕಾಯಾನ ಸಂದರ್ಭದಲ್ಲಿ ಬಳಸಿದ್ರು. ಅದು ಎಣ್ಣೆಯ ಪಾತ್ರೆಯೊಳಗಿರುವ ಕಾಂತಿಗೊಳಿಸಿದ ಮೀನಿನ ಆಕಾರದಲ್ಲಿದ್ದು ಒಂದು ಕಬ್ಬಿಣದ ತುಂಡಾಗಿತ್ತು. ಅದನ್ನು ಮತ್ಸ್ಯ ಯಂತ್ರ ಎಂದು ಕರೆಯುತ್ತಿದ್ದರು. ಗೊತ್ತಾಗ ಆಧುನಿಕ ದಿಕ್ಸೂಚಿ ಕಂಡುಹಿಡಿಯೋಕ್ಕಿಂತ ಮುಂಚೆ ಒಂದು ಇತ್ರಿ ನಮ್ಮ ಭಾರತೀಯರು ಈ ಥರ ಮಾಡ್ತಾ ಇದ್ರು. ಅದನ್ನ ಮತ್ಸ್ಯ ಯಂತ್ರ ಅಂತ ಕರೀತಿದ್ರು. ಎರಡು ಕಾಂತಗಳನ್ನು ಪರಸ್ಪರ ಹತ್ತಿರ ತಂದ್ರೆ ಏನಾಗುತ್ತದೆ? ಪರಸ್ಪರ ಹತ್ತಿರ ತಂದ್ರೆ ಏನಾಗುತ್ತೆ? ಕೆಲವು ಸತಿ ಅಟ್ರಾಕ್ಷನ್ ಆಗ್ಬೋದು, ಕೆಲವು ಸತಿ ರಿಪಲ್ಷನ್ ಆಗ್ಬೋದು. ಯಾಕೆ ಅಂತಂದ್ರೆ ನೋಡ್ತಾ ಹೋಗೋಣ, ಗೊತ್ತಾಗ್ತದೆ. ಕಾಂತಗಳ ನಡುವೆ ಆಕರ್ಷಣೆ ಮತ್ತು ವಿಕರ್ಷಣೆ ಗೊತ್ತಾಗ್ತದೆ. ಕಾಂತಗಳ ನಡುವೆ ಗೊತ್ತಾಗ್ತಿದೆಯಾ? ಆಕರ್ಷಣೆ ಮತ್ತು ವಿಕರ್ಷಣೆ. ಏನಂತಂದರೆ ಕಾಂತಗಳ ನಡುವೆ ಏನಾಗುತ್ತೆ ಅಂತಂದರೆ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್. ಕಾಂತಗಳು ಯಾವಾಗ ಆಕರ್ಷಣೆಗೊಳ್ತವೆ ಅಂತ ನೋಡಿ. ಸಿಂಪಲ್ ಕಾನ್ಸೆಪ್ಟು. ಕಾಂತಗಳಿಗೆ ಎರಡು ಧ್ರುವಗಳಿದೆ, ನಾರ್ತು ಸೌತ್. ಗೊತ್ತಾಗ್ತಿದೆಯಾ? ಆಪೋಸಿಟ್ ಪೋಲ್ಸ್ ಆರ್ ರಿಪಲ್ಷನ್, ಸೇಮ್ ಪೋಲ್ಸ್ ಆರ್ ರಿಪಲ್ಷನ್, ಆಪೋಸಿಟ್ಸ್ ಆಫ್ ಪೋಲ್ಸ್ ಆರ್ ಅಟ್ರಾಕ್ಷನ್. ನಾರ್ತು ಸೌತು ಅಟ್ರಾಕ್ಷನ್ ಆಗುತ್ತೆ, ನಾರ್ತು ರಿಪಲ್ಷನ್ ಆಗುತ್ತೆ, ಸೌತು ರಿಪಲ್ಷನ್ ಆಗುತ್ತೆ. ಇಷ್ಟೇ ಕಾನ್ಸೆಪ್ಟ್. ಇದನ್ನು ಪೆನ್ಸಿಲ್ಗಳ ಮುಖಾಂತರ ಅಥವಾ ಇದ್ರ ಮುಖಾಂತರ ಹೇಳ್ತಾ ಇದ್ದಾರೆ ಅಷ್ಟೇ. ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನೂ ಇಲ್ಲ. ಆ ಪ್ರಯೋಗದ ಮೂಲಕ ನಿಮಗೆ ತಿಳಿಸ್ತಾ ಇದ್ದಾರೆ ಯಾವ ರೀತಿ ಕಾಂತಗಳ ಪೋಲ್ಗಳ ನಡುವೆ ಆಕರ್ಷಣೆ ಮತ್ತು ವಿಕರ್ಷಣೆ. ನೋಡಿ, ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಗುರುತಿಸುವ ಜೊತೆಗೆ ಒಂದು ದಂಡಕಾಂತವನ್ನು ತೆಗೆದುಕೊಳ್ಳಿ. ದಂಡಕಾಂತಗಳು ಎ ಮತ್ತು ಬಿ ಎಂದು ಗುರುತಿಸಿಕೊಳ್ಳಿ. ಇದು ಎ ಮತ್ತು ಇದು ಬಿ. ಗೊತ್ತಾಗ್ತಿದೆಯಾ? ಇದು ಎ ಮತ್ತು ಬಿ ನಿಮಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿದೆ. ದಂಡಕಾಂತ ಎ ಉದ್ದದ ಭಾಗವನ್ನು 5 6 ಪೆನ್ಸಿಲ್ಗಳ ಮೇಲೆ
ನೋಡಿ ಈ ಥರ ಪೆನ್ಸಿಲ್ ಮಾಡಿ ಒಂದಿಡಿ. ಮತ್ತೆ ದಂಡಕಾಂತ ಬಿನ ಒಂದು ತುದಿಯನ್ನು ಪೆನ್ಸಿಲ್ ಮೇಲಿರುವ ದಂಡಕಾಂತ ಎ ತುದಿಯ ಬಳಿ ತನ್ನಿ, ಏನಾಗುತ್ತೆ ವೀಕ್ಷಿಸಿ. ನೋಡಿ ಈ ರೀತಿ ಹತ್ರ ತಂದಾಗ ಏನಾಗುತ್ತೆ, ಇದು ನೋಡಿ ನಾರ್ತು, ಇಲ್ಲಿ ನಾರ್ತ್ ಇದೆ, ಇಲ್ಲಿ ಸೌತ್ ಇದೆ, ಅಂದರೆ ಆಪೋಸಿಟ್ ಪೋಲ್. ಅವಾಗ ಆಪೋಸಿಟ್ ಪೋಲ್ ಇರೋದ್ರಿಂದ ಏನಾಗುತ್ತೆ, ಎರಡೂ ಸಹ ಏನಾಗುತ್ತೆ ಅಟ್ರಾಕ್ಷನ್ ಆಗುತ್ತೆ, ಅವು ಪೆನ್ಸಿಲ್ಗಳು ಚಲಿಸೋಕ್ಕೆ ಸ್ಟಾರ್ಟ್ ಆಗ್ತವೆ ಈ ಕಡೆ. ಗೊತ್ತಾಗ್ತಿದೆಯಾ? ಈಗ ದಂಡಕಾಂತ ಬಿನ ಧ್ರುವನ ಪೆನ್ಸಿಲ್ಗಳ ಮೇಲಿರುವ ದಂಡಕಾಂತ ಎ ಅದೇ ತನ್ನ ಧ್ರುವ ತನ್ನಿ, ಪೆನ್ಸಿಲ್ಗಳ ಮೇಲಿರುವ ದಂಡಕಾಂತ ಚಲಿಸಲು ಪ್ರಾರಂಭಿಸಿದೆ. ಅದು ಯಾವಾಗಲೂ ತನ್ನ ಚಲಿಸುವ ಕಾಂತಗಳಿಗೆ ಚಲಿಸಿದೆ. ವೀಕ್ಷಣೆಗಳಿಂದ ತಿಳಿದುಬರುತ್ತದೆ. ಏನು ವೀಕ್ಷಣೆ ಎಂದು ನೋಡಿ, ಇಲ್ಲಿ ನಾರ್ತ್ ಸೌತ್ ತಗೊಂಡ್ರೆ ಅಟ್ರಾಕ್ಷನ್ ಆಗುತ್ತೆ, ಇಲ್ಲಿ ಸೌತ್ ತಗೊಂಡ್ರೆ ಈ ರೀತಿ ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಇದು ಈ ಡೈರೆಕ್ಷನ್ ಬರುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಇಲ್ಲಿ ಅಟ್ರಾಕ್ಷನ್, ಇಲ್ಲಿ ರಿಪಲ್ಷನ್, ಇಲ್ಲಿ ಆಕರ್ಷಣೆ, ಇಲ್ಲಿ ವಿಕರ್ಷಣೆ. ಸೇಮ್ ಇಲ್ಲಿ ಸೇಮ್ ಇರೋದ್ರಿಂದ ವಿಕರ್ಷಣೆ, ಇಲ್ಲಿ ಸೇಮ್ ಆಪೋಸಿಟ್ ಇರೋದ್ರಿಂದ ಆಕರ್ಷಣೆ. ಗೊತ್ತಾಗ್ತದೆ? ಎರಡು ಕಾಂತಗಳ ನಡುವಿನ ಪ್ರತಿವರ್ತನೆಗಳು. ಗೊತ್ತಾಗ್ತದೆ? ಕಾಂತಗಳ ವಿಜಾತಿಯ ಧ್ರುವಗಳನ್ನು ಅಂದರೆ, ವಿಜಾತಿಯ ಅಂದರೆ ಬೇರೆ ಬೇರೆ ಧ್ರುವಗಳು ಅಂತ. ಒಂದು ಕಾಂತದ ದಕ್ಷಿಣ ಧ್ರುವ ಮತ್ತೊಂದು ಕಾಂತದ ಉತ್ತರ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಇದೇ ನಿಮಗೆ ಕಾನ್ಸೆಪ್ಟ್ ಬೇಕಾಗಿರೋದು. ನೋಡಿ ಸಿಂಪಲ್. ಹಾಗೆ ಕಾಂತಗಳ ಸಜಾತಿಯ ಧ್ರುವಗಳು. ಗೊತ್ತಾಗ್ತಿದೆಯಾ? ಕಾಂತೀಯ ಸಜಾತಿಯ ಗುಣಗಳು ಏನಾಗ್ತವೆ, ಅಟ್ರಾಕ್ಷನ್ ಆಗ್ತವೆ. ಗೊತ್ತಾಗ್ತಿದೆಯಾ? ಲೈಕ್ ಅಂಡ್ ಅನ್ಲೈಕ್ ಪೋಲ್ಸ್ ಅಂತ ಕರೀತಾರೆ. ಲೈಕ್ ಪೋಲ್ಸ್ ರಿಪಲ್ಷನ್, ಆಪೋಸಿಟ್ ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಷನ್ ಅಂತ ಕರೀತಾರೆ. ಓಕೆನಾ? ಅಂದರೆ ಒಂದು ಕಾಂತದ ದಕ್ಷಿಣ ಧ್ರುವ ಮತ್ತೊಂದು ಕಾಂತದ ದಕ್ಷಿಣ ಧ್ರುವಗಳ ಮತ್ತು ಒಂದು ಕಾಂತದ ಉತ್ತರ ಧ್ರುವ ಮತ್ತೊಂದು ಕಾಂತದ ಉತ್ತರ ಧ್ರುವಗಳ ಪರಸ್ಪರ ವಿಕರ್ಷಿಸುವುದನ್ನು ನೀವು ಕಾಣಬಹುದು. ರಿಪಲ್ಷನ್ ಆಗುತ್ತೆ. ಇದೇ ಚಟುವಟಿಕೆಯನ್ನು ಕಾಂತದ ಬದಲಿಗೆ ಒಂದು ಕಬ್ಬಿಣ ದಂಡವನ್ನು ಬಳಸಿ ಪುನರಾವರ್ತಿಸಿ ನೀವು ಏನನ್ನು ವೀಕ್ಷಿಸುತ್ತೀರಿ, ಕಬ್ಬಿಣ ದಂಡವು ಕಾಂತದ ಉತ್ತರ ಮತ್ತು ದಕ್ಷಿಣ ಎರಡು ಆಕರ್ಷಣೆಗೆ ಒಳಗಾಗುವುದನ್ನು ನೀವು ಕಂಡುಕೊಳ್ಳಬಹುದು. ನೋಡಿ, ಅದೇ ಒಂದು ಮ್ಯಾಗ್ನೆಟ್ ತೆಗೆದುಬಿಟ್ಟು ಕಬ್ಬಿಣನ ಇಟ್ಟು ಪ್ರಯೋಗ ಮಾಡಿ ಅವಾಗ ಎರಡು ಆಕರ್ಷಣೆಗೆ ಒಳಪಡ್ತವೆ. ಈ ಚಟುವಟಿಕೆಯಿಂದ ನಾವು ಕಾಂತವನ್ನು ವಿಕರ್ಷಣ ಗುಣದಿಂದ ಪತ್ತೆ ಹಚ್ಚಬಹುದು. ಅಂದರೆ ಯಾವುದು ಕಾಂತ ಅಂತ ಅಂದ್ಬಿಟ್ಟು ಆಕರ್ಷಣೆ ಮತ್ತು ವಿಕರ್ಷಣ ಗುಣದಿಂದ ಪತ್ತೆ ಹಚ್ಚಬಹುದು. ಗೊತ್ತಾಗ್ತಿದೆಯಾ? ನೋಡಿ, ಪ್ರಯೋಗಗಳ ಮೂಲಕ ಕಲಿಸ್ತಾ ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ ಈ ಒಂದು ಪುಸ್ತಕದಲ್ಲಿ. ನಾವೀಗ ಪ್ರಯೋಗ ಮಾಡೋಣ. ಒಂದು ಕಾಂತೀಯ ದಿಕ್ಸೂಚಿ ಮತ್ತು ಒಂದು ದಂಡಕಾಂತವನ್ನು ತೆಗೆದುಕೊಳ್ಳಿ. ಅಂದರೆ ಕಾಂಪಸ್ಸು ಮತ್ತು ಒಂದು ದಂಡಕಾಂತ ತೆಗೆದುಕೊಳ್ಳಿ, ಬಾರ್ ಮ್ಯಾಗ್ನೆಟ್ ತೆಗೆದುಕೊಳ್ಳಿ. ಕಾಂತೀಯ ದಿಕ್ಸೂಚಿಯನ್ನು ಸಮಾಂತರ ಮೇಲ್ಮೈ ಇಡಿ, ಅದು ವಿಶ್ರಾಂತ ಸ್ಥಿತಿಗೆ ಬರುವ. ನೋಡಿ ಈ ರೀತಿ ವಿಶ್ರಾಂತ ಸ್ಥಿತಿಗೆ ಬರೋ ಕಾಯಿರಿ. ಈಗ ನಿಧಾನವಾಗಿ ದಂಡಕಾಂತದ ಉತ್ತರ ಧ್ರುವವನ್ನು ಕಾಂತ ದಿಕ್ಸೂಚಿಯ ಉತ್ತರ ಧ್ರುವದ ಬಳಿ ತನ್ನಿ, ತೋರಿಸು. ಇದು ಈ ರೀತಿ ತಗೊಂಬನ್ನಿ. ನೋಡಿ ಈ ರೀತಿ ಇದೆಯಲ್ಲ, ಈ ಕಾಂಪಸ್ ತಗೊಂಡು ಈ ರೀತಿ ತಗೊಂಬನ್ನಿ. ಕಾಂತ ಸೂಚಿಯನ್ನು ಗಮನಿಸಿ. ನೀವು ಏನನ್ನು ವೀಕ್ಷಿಸ್ತೀರಿ? ಕಾಂತ ಸೂಚಿಯು ವಿಚಲನಗೊಂಡಿದೆ. ಯಾವ ದಿಕ್ಕಿನಲ್ಲಿ ವಿಚಲನಗೊಂಡಿತ್ತು? ಈಗ ನೀವು ಮೊದಲಿನಂತೆ ಮೇಲಿನ ಚಟುವಟಿಕೆಯಿಂದ ದಂಡಕಾಂತ ದಕ್ಷಿಣ ಧ್ರುವದೊಂದಿಗೆ ಪುನರಾವರ್ತಿಸಿ ನೀವು ಏನಾದರೂ ವ್ಯತ್ಯಾಸವನ್ನು ಗಮನಿಸಿದ್ದೀರಾ? ನೋಡಿ, ಅದೇ ರೀತಿ ಈ ಥರ ನಾರ್ತ್ ಮತ್ತು ಸೌತ್ ತಗೊಂಡು, ಇಲ್ಲಿ ಸೌತ್ ಮತ್ತು ನಾರ್ತ್ ತಗೊಂಡು ಮಾಡಿದಾಗ ಏನಾಗುತ್ತೆ, ಆಪೋಸಿಟ್ ಡೈರೆಕ್ಷನಲ್ಲಿ ಇದು ಸುತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಒಂದು ಕಾಂತದ ಉತ್ತರ ಧ್ರುವವನ್ನು ಕಾಂತ ಸೂಚಿಯ ಉತ್ತರ ಧ್ರುವ ಬಳಿ ತಂದಾಗ ಅದು ಚಿತ್ರ ತೋರಿಸಿದ ದೂರ ಸರಿಯುತ್ತದೆ. ಅದೇ ರೀತಿ ಒಂದು ಕಾಂತದ ಉತ್ತರ ಧ್ರುವವನ್ನು ಕಾಂತದ ದಕ್ಷಿಣ ಧ್ರುವ ಬಳಿ ತಂದಾಗ ಅದು ಕಾಂತದ ಹತ್ತಿರ ಸರಿಯುತ್ತದೆ. ಏನು? ಯಾಕೆಂತಂದ್ರೆ ಇದು ಸಹ ಒಂದು ನಾರ್ತ್ ಮತ್ತು ಸೌತ್ ಪೋಲ್ ಇರುತ್ತೆ. ಇದು ಮ್ಯಾಗ್ನೆಟ್ ಥರ ವರ್ಕ್ ಆಗ್ತಿರುತ್ತಲ್ವಾ? ಇಲ್ಲಿ ನಾರ್ತ್ ಮತ್ತು ಸೌತ್ ಇರುತ್ತೆ, ಇಲ್ಲಿ ನಾರ್ತ್ ಮತ್ತು ಸೌತ್ ಇರುತ್ತೆ. ಇಲ್ಲಿ ಎರಡು ಆಪೋಸಿಟ್ ಸೇಮ್ ಇರೋದ್ರಿಂದ ಇದೇನಾಗುತ್ತೆ, ಅಟ್ರಾಕ್ಷನ್ ಆಗಲ್ಲ. ಇಲ್ಲಿ ಎರಡು ಆಪೋಸಿಟ್ ಇರೋದ್ರಿಂದ ಈ ಕಡೆ ಅಟ್ರಾಕ್ಷನ್ ಆಗುತ್ತೆ ಅಷ್ಟೇ. ಇದು ಗೊತ್ತಾಗ್ತಿದೆ? ಈ ರೀತಿ ಈ ಡೈರೆಕ್ಷನ್ಗೆ ಮೂವ್ ಆಗುತ್ತೆ, ಇದು ಈ ಡೈರೆಕ್ಷನ್ಗೆ ಮೂವ್ ಆಗುತ್ತೆ. ಒಂದು ವೇಳೆ ಕಾಂತ ಮತ್ತು ಕಾಂತ ಸೂಜಿ ನಡುವೆ ಒಂದು ಮರದ ತುಂಡನ್ನು ಇಟ್ಟಾಗ ಅದು ಕಾಂತದ ವಿಚಲನೆಯ ಮೇಲೆ ಪ್ರಭಾವ ಬೀರುತ್ತದೆ. ಖಂಡಿತ ಪ್ರಭಾವ ಬೀರುತ್ತೆ. ಗೊತ್ತಾಗ್ತಿದೆಯಾ? ನೋಡಿ, ಮೊದಲ ಭಾಗದ ಎರಡನೇ ಭಾಗ ಪುನರ್ವರ್ತಿಸಿ. ಕಾಂತದ ದಿಕ್ಕನ್ನು ಅಲುಗಾಡಿಸದೆ ಅದರ ಎರಡು ನಡುವೆ ಮರದ ತುಂಡನ್ನು ಇರಿಸಿ. ನೋಡಿ, ಈ ರೀತಿ ಮರದ ತುಂಡನ್ನು ಇರಿಸಿ ದಿಕ್ಸೂಚಿಯಿಂದ ಜಾಗೃತಿಯಿಂದ ಗಮನಿಸಿ. ಮರದ ತುಂಡನ್ನು ಇಟ್ಟಿದ್ದರಿಂದ ದಿಕ್ಸೂಚಿ ವಿಚಲನೆ ಏನಾದರೂ ವ್ಯತ್ಯಾಸವಾಯಿತು? ನಿಮ್ಮ ವೀಕ್ಷಣೆ ಕೋಷ್ಟಕದಲ್ಲಿ ದಾಖಲಿಸಿ. ಇದೇ ಚಟುವಟಿಕೆ ಕಾರ್ಡ್ ಬೋರ್ಡ್ ಶೀಟ್ ಮೇಲೆ ಮತ್ತು ಬೇರೆ ಬೇರೆ ವಸ್ತುಗಳ ಇಟ್ಟಾಗ ಏನು ಮಾಡಿ, ಪ್ರಯೋಗ ಮಾಡಿ. ಇಲ್ಲಿ ಮರ ಇಟ್ಟಾಗ ಏನಾಗುತ್ತೆ ಅನ್ನೋದನ್ನ ಕೇಳಿದ್ರೆ, ಮರ ಇಟ್ಟಾಗ ಅದು ಅವಲೋಕಗಳು ಏನೇನು ಬಂತು ಅಂತ ಬರೀ. ನೋಡಿ, ಕಾಂತ ಮತ್ತು ಕಾಂತ ಸೂಚನೆಯ ವಸ್ತುಗಳನ್ನು ಇಟ್ಟಾಗ ಕಾಂತ ಸೂಚಿ ವಿಚಲನೆಯಲ್ಲಿ ಯಾವುದೇ ಗಣನೀಯ ಬದಲಾವಣೆ ಕಂಡುಬರುವುದಿಲ್ಲ. ಇದರಿಂದ ನಾವು ಕಾಂತದ ಪರಿಣಾಮವು ಅಕಾಂತೀಯ ವಸ್ತುಗಳ ಮೂಲಕವೂ ಆಗುತ್ತದೆ ಎಂದು ಗಮನಿಸಬಹುದು. ನೋಡಿ, ಏನಂದರೆ ನಾವೇನಾದರೂ ಮಧ್ಯದಲ್ಲಿ ಇಟ್ಟಾಗ ಅದರಲ್ಲಿ ವಸ್ತುಗಳು ಅಟ್ರಾಕ್ಷನಲ್ಲಿ ಯಾವುದೇ ಥರ ಮತ್ತು ರಿಪಲ್ಷನಲ್ಲಿ ಯಾವುದೇ ಬದಲಾವಣೆಗಳಾಗಲ್ಲ. ಯಾಕೆಂದರೆ ಆ ಮ್ಯಾಗ್ನೆಟಿಕ್ ಪವರು ಅದು ಅವುಗಳನ್ನ ದಾಟಿಯೂ ಸಹ ಇರುತ್ತೆ. ಮಧ್ಯದಲ್ಲಿ ನೀವು ಏನಾದರೂ ಒಂದು ಪೇಪರ್ ಇಟ್ಟರೂ ಮ್ಯಾಗ್ನೆಟು ವರ್ಕ್ ಆಗುತ್ತೆ, ಅಥವಾ ಒಂದೇನಾದರೂ ಪ್ಲಾಸ್ಟಿಕ್ ಇದ್ದಿಡಿ, ಪ್ಲಾಸ್ಟಿಕ್ ಮೂಲಕನೂ ಸಹ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಂತಗಳೊಂದಿಗೆ ಆಟ. ಕಾಂತಗಳ ಬಗ್ಗೆ ತಿಳಿದ ನಂತರ ರೇಷ್ಮಾ ಉತ್ಸಾಹದಿಂದ ಇಮ್ಮಡಿಯಾಯಿತು. ತನ್ನ ಶಾಲೆಯಲ್ಲಿ ನಡೆಯುವ ಶಾಲಾ ಮೇಳಕ್ಕೆಂದು ಕೆಲವು ಚಟುವಟಿಕೆಗಳನ್ನು ರೂಪಿಸಲು ನಿರ್ಧರಿಸಲು ನೀವು ಸಹ ಇದನ್ನು ಮಾಡಲು ಪ್ರಯತ್ನಿಸಬಹುದು, ಅಥವಾ ಹೊಸ ಉಪಾಯಗಳನ್ನು ಆಲೋಚಿಸಬಹುದು. ಒಂದು ಹಾರವನ್ನು ತಯಾರಿಸಬಹುದೇ? ನೋಡಿ, ಇದು ಮ್ಯಾಗ್ನೆಟ್ ತಗೊಂಡು ಕಬ್ಬಿಣದ ಈ ಪಿನ್ಗಳನ್ನ ಹಾಕಿ ಈ ರೀತಿ ಮಾಡಿದರೆ
ಅವುಗಳು ಸ್ಪರ್ಶಿಸದೆ ಕಾಂತವನ್ನು ಕೆಲವು ವಸ್ತುಗಳನ್ನು ಚಲಿಸುವಂತೆ ಮಾಡಬಲ್ಲದು, ಅದು ಅದ್ಭುತವಲ್ಲವೇ? ನೋಡಿ, ನಾವು ಮೇಜಿ ಸಮಸಜ್ಜಾಲ ಅದರೊಳಗಿನ ಸ್ಟೀಲ್ ಬಾಲ್ಗಳನ್ನು ಕಾರ್ಡ್ಬೋರ್ಡ್ಗಳ ಕೆಳಗಡೆ ಕಾಂತವನ್ನು ಚಲಿಸುವಂತೆ ಮಾಡಿ ಹೊರಗೆ ತೆಗೆಯಬಹುದು. ಗೊತ್ತಾಗ್ತಿದೆಯಾ? ಅಥವಾ ನೀರಿನಲ್ಲಿ ಗಾಜಿನ ಲೋಟದ ಸ್ಟೀಲ್ ಪೇಪರ್ ಕ್ಲಿಪ್ ಅನ್ನು ಬೇಕಾದ್ರೆ ಈ ಪ್ರಯೋಗನ ಮಾಡಿ ನೋಡಿ. ನೀರೊಳಗೆ ಒಂದು ಕ್ಲಿಪ್ ಹಾಕಿ ಇದನ್ನ ಕೈ ಒಳಗಡೆ ಹಾಕ್ದಂಗೆ ಈ ಕ್ಲಿಪ್ನ ಎತ್ತಿದ್ರೆ ಪ್ರೈಸ್ ಕೊಡ್ತೀನಿ ಅಂತ ಒಂದು ಅನೌನ್ಸ್ ಮಾಡಿ, ಯಾರು ಇದನ್ನ ಮ್ಯಾಗ್ನೆಟ್ ಯೂಸ್ ಮಾಡಿ ತೆಗಿತಾರೆ ಅವ್ರಿಗೆ ಪ್ರೈಸ್ ಕೊಡಿ. ಯಾಕಂದ್ರೆ ಅದು ಗೊತ್ತಿದ್ರೆ ಮಾತ್ರ ತೆಗಿಯೋಕ್ಕಾಗೋದಿಲ್ಲ, ಕೈಯಾಗಿ ತೆಗಿಯೋಕ್ಕಲ್ಲ, ಕೋಲಲ್ಲೂ ತೆಗಿಯಂಗಿಲ್ಲ ಅಂತ ಹೇಳಿ. ಅದನ್ನ ಮುಟ್ಟಬಾರ್ದು ಒಟ್ಟಿಗೆ. ಅದನ್ನ ಕೈಯಿಂದ ಅಥವಾ ಕೋಲಿಂದ ಅಥವಾ ಪೆನ್ಸಿಲಿಂದ ಮುಟ್ಟಬಾರ್ದು ಅದನ್ನ. ಗೊತ್ತಾಗ್ತದೆ. ಆದರೆ ಮ್ಯಾಗ್ನೆಟಿಂದ ಹಿಂಗೆ ಎತ್ತಿದಾಗ ಏನಾಗುತ್ತೆ, ಅದು ಹೊರಗಡೆ ಬರುತ್ತೆ. ಈ ಥರದ ಪಜಲ್ಸ್ ಎಲ್ಲ ನೋಡಿರ್ತೀರಿ ನೀವು ಯೂಶಲಿ. ಗೊತ್ತಾಗ್ತಿದೆಯಾ? ಚಿತ್ರದಲ್ಲಿ ತೋರಿಸುವಂತೆ ಎರಡು ಕಾರುಗಳನ್ನು ಪರಸ್ಪರ ಹತ್ತಿರ ತಂದಾಗ ವೇಗವಾಗಿ ಹತ್ತಿರ ಬರುತ್ತೆ ಅಥವಾ ದೂರ ಸರಿಯುತ್ತೆ. ನೋಡಿ, ಈ ರೀತಿ ನೀವು ಮಾಡಿರ್ತೀರ ಚಿಕ್ಕ ಹುಡುಗರಲ್ಲಿ. ಈ ಥರ ಪ್ರಯೋಗಗಳನ್ನ ಎರಡು ಮ್ಯಾಗ್ನೆಟ್ಗಳು ತಗೊಂಡು ಈ ರೀತಿ ನೀವು ಮಾಡ್ಬೋದು ಬೇಕಾದ್ರೆ. ಓಕೆನಾ? ಕೆಲವು ಕಾಂತಗಳಲ್ಲಿ ಕಾಂತದ ಉತ್ತರ ಧ್ರುವ ದಕ್ಷಿಣ ಧ್ರುವಗಳನ್ನು ಎನ್ ಮತ್ತು ಎಸ್ ಎಂದು ಗುರುತಿಸಿರ್ತಾರೆ. ಇದನ್ನು ಕೆಲವು ಕಾಂತಗಳನ್ನ ಕಾಂತದ ಉತ್ತರ ಧ್ರುವಗಳು ಮಾತ್ರ ಬಿಳಿ ಚುಕ್ಕೆಯನ್ನು ಇಟ್ಟಿರ್ತಾರೆ. ಇದರಲ್ಲಿ ಬಿಳಿ ಚುಕ್ಕೆ ಇಟ್ಟಿರ್ತಾರೆ, ಗೊತ್ತಾಗ್ಲಿ ಅಂತ ಅಷ್ಟೇ. ಅದ್ರ ಮೇಲೆ ಬರೆದಿರಲ್ಲ, ಬಟ್ ಬಿಳಿ ಚುಕ್ಕೆ ಇದ್ದಾಗ ಗೊತ್ತಾಗುತ್ತೆ. ಕೆಲವೊಮ್ಮೆ ಉತ್ತರ ಧ್ರುವಕ್ಕೆ ಕೆಂಪು ಬಣ್ಣವನ್ನು, ಕೆಲವೊಮ್ಮೆ ಉತ್ತರ ಧ್ರುವಕ್ಕೆ ಕೆಂಪು ಬಣ್ಣ ಬದಿರುತ್ತಾರೆ. ಗೊತ್ತಾಗ್ತದೆ. ಕೆಲವು ದಕ್ಷಿಣ ಧ್ರುವಕ್ಕೆ ನೀಲಿ ಬಣ್ಣವನ್ನು ಹಚ್ಚಿರ್ತಾರೆ. ಗೊತ್ತಾಗ್ತದೆ, ನೀಲಿ ಬಣ್ಣವನ್ನು ಹಚ್ಚಿರ್ತಾರೆ. ಅಂದರೆ ಗುರುತಿಸೋಕಷ್ಟೇ. ಕಾಂತಗಳನ್ನು ಸಂರಕ್ಷಿಸೋದು ಹೇಗೆ? ಕಾಂತಗಳು ಕಾಂತತ್ವವನ್ನು ಕಳ್ಕೊತವೆ, ಹಾಗಾಗಿ ಅವುಗಳನ್ನು ರಕ್ಷಿಸಬೇಕು. ನೋಡಿ, ಯಾವುದೇ ಒಂದು ಕಾಂತಗಳನ್ನ ನೀವು ರಕ್ಷಣೆ ಮಾಡಬೇಕಾದ್ರೆ ಅದರ ಮಧ್ಯದಲ್ಲಿ ಮರದ ತುಂಡನ್ನು ಇಟ್ಟು ರಕ್ಷಣೆ ಮಾಡಬೇಕು. ನಮ್ಮನ್ನು ರಕ್ಷಿಸಲು ವಿಜಾತೀಯ ಧ್ರುವಗಳ ಒಂದೇ ಕಡೆ ಬರುವಂತೆ ನೋಡಿ, ವಿಜಾತೀಯ ಧ್ರುವಗಳು ಒಂದೇ ಕಡೆ ಬರುವಂತೆ ಜೋಡಿಸಿ ಅವುಗಳ ಮಧ್ಯೆ ಒಂದು ಮರದ ತುಂಡನ್ನು ಇಡಿ. ಕಾಂತಗಳ ಎರಡೂ ಬದಿಗಳನ್ನು ಕಬ್ಬಿಣದ ಪಟ್ಟಿ ಅಥವಾ ತುಂಡಿನಿಂದ ಜೋಡಿಸಿ. ಈ ರೀತಿ ಜೋಡಿಸಿಟ್ಬೇಕು. ನನ್ನನ್ನು ಕಾಸಬೇಡಿ, ಬೀಳಿಸಬೇಡಿ, ಸುತ್ತಿಗೆಯಿಂದ ಬಡಿಯಬೇಡಿ, ಮೊಬೈಲ್ ಫೋನ್ ಮತ್ತು ರಿಮೋಟ್ ಕಂಟ್ರೋಲ್ಗಳ ಬಳಿ ನನ್ನನ್ನು ಇಡಬೇಡಿ ಅಂತ ಇರುತ್ತೆ. ಯಾಕೆಂತಂದರೆ ಅಲ್ಲಿ ನನ್ನ ಕಾಂತತ್ವ ನಾಶ ಆಗುತ್ತೆ ಅಂತ. ಕಾಂತಗಳೊಂದಿಗೆ ಆಟವಾಡಿ ಅದರ ಜಾಗೃತಿಯಿಂದ ಸಂರಕ್ಷಿಸಿ ಕಾಂತ ಹೇಳ್ತಾ ಇತ್ತು. ಈ ಥರ ಮಾಡಬೇಡಿ ಅಂತ ಹೇಳ್ತೈತೆ. ಓಕೆನಾ? ನೋಡಿ, ಇದು ತುಂಬ ಸಿಂಪಲ್ ಕಾನ್ಸೆಪ್ಟ್, ಅಂತ ಏನು ಕಾಂಪ್ಲಿಕೇಟೆಡ್ ಇರಲಿಲ್ಲ. ಕಾಂತಗಳ ಆಕರ್ಷಣೆಗಳು, ಕಾಂತಗಳ ಧ್ರುವಗಳು, ಅರ್ಥ ಆಗ್ತಿದೆಯಾ? ಅಕಾಂತೀಯ ವಸ್ತುಗಳು, ಕಾಂತೀಯ ವಸ್ತುಗಳು ಗೊತ್ತಾಗ್ತಿದೆಯಾ? ಆಕರ್ಷಣೆ ಹೆಂಗೆ ಹೋಗುತ್ತೆ ಗೊತ್ತಾಗ್ತದೆ, ಅಟ್ರಾಕ್ಷನ್ ಗೊತ್ತಾಗ್ತದೆ. ಯಾವ ರೀತಿ ದಂಡಕಾಂತ ಅಂದ್ರೆ ಏನು ಗೊತ್ತಾಗ್ತದೆ, ಯಾವ ಇದನ್ನು ಹೊಂದಿರುತ್ತೆ ದಂಡಕಾಂತ, ಗೊತ್ತಾಗ್ತಿದೆಯಾ? ಈ ರೀತಿ ನಿಮ್ಮ ಜಾಸ್ತಿ ಪ್ರಯೋಗಗಳೇ ಇರ್ತವೆ, ನಿಮಗೆ ಅಲ್ಲಿ ಏನಿರಲ್ಲ ಜಾಸ್ತಿ. ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಈಸಿ ಆಗುತ್ತೆ. ಅಟ್ರಾಕ್ಷನ್ ಆಗುತ್ತೆ, ಗೊತ್ತಾಗ್ತಿದೆಯಾ? ದಂಡಕಾಂತ, ಬಾರ್ ಮ್ಯಾಗ್ನೆಟ್ ಅಂತ ಕರೀತಾರೆ. ಪದ ಸಂಪತ್ತು, ಕಾಂತೀಯ ದಿಕ್ಸೂಚಿ, ಮ್ಯಾಗ್ನೆಟಿಕ್ ಕಾಂಪಸ್. ನೆಕ್ಸ್ಟು ಕಾಂತೀಯ ವಸ್ತು, ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಅಕಾಂತೀಯ ವಸ್ತುಗಳ ಗೊತ್ತಾಗ್ತಿದೆ, ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ನಾರ್ತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್, ರಿಪಲ್ಷನ್ ಆಗುತ್ತೆ, ವಿಕರ್ಷಣೆ ಹೋಗುತ್ತೆ. ನೆಕ್ಸ್ಟು ರಿಂಗ್ ಮ್ಯಾಗ್ನೆಟ್, ಸೌತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್, ಯು ಶೇಪ್ಡ್ ಕಾಂತ. ಇವನ್ನೆಲ್ಲವನ್ನೂ ಸಹ ನೀವು ಕಲ್ತಿರ್ತಾರೆ. ಸಾರಾಂಶ ನೋಡ್ಬಿಡೋಣ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಕಾಂತಕ್ಕೂ ಎರಡು ಧ್ರುವಗಳಿರುತ್ತವೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಒಂದು ಕಾನ್ಸೆಪ್ಟ್, ಕಾಂತ ಧ್ರುವಗಳ ಯಾವಾಗಲೂ ಒಂದು ಜೋಡಿಯಾಗಿರುತ್ತವೆ. ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಅಂದರೆ ಅವನ್ನ ಡಿವೈಡ್ ಮಾಡೋಕ್ಕಾಗಲ್ಲ. ಯಾವುದೇ ಮ್ಯಾಗ್ನೆಟ್ ತಗೊಂಡ್ರು ಎರಡು ಧ್ರುವಗಳನ್ನು ಹೊಂದಿರುತ್ತೆ. ಅದು ನೀವು ರೌಂಡ್ ಶೇಪರ ತಗೊಳ್ಳಿ, ಯು ಶೇಪರ ತಗೋರಿ, ಅಥವಾ ಈ ಥರ ಶೇಪ್ ಆದರೂ ತಗೋರಿ, ಎರಡು ಏನು ಇರುತ್ತೆ, ನಾರ್ತು ಸೌತು, ಯಾವ ಥರ ಶೇಪರ್ ತಗೊಳ್ಳಿ. ಕಾಂತದೆಡೆಗೆ ಆಕರ್ಷಣೆಗೊಳಗಾದ ವಸ್ತುಗಳು ಕಾಂತೀಯ ವಸ್ತುಗಳು ಇರುತ್ತದೆ. ಗೊತ್ತಾಯ್ತಾ? ಏನಾಗುತ್ತೆ, ಮ್ಯಾಗ್ನೆಟಿಕ್ ಮಟೀರಿಯಲ್. ಕಾಂತದೆಡೆಗೆ ಆಕರ್ಷಣೆ ಒಳಗಾದ ವಸ್ತುಗಳನ್ನು ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಕರೀತಾರೆ. ಸ್ವತಂತ್ರ, ಇದು ಇಂಪಾರ್ಟೆಂಟು. ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ಸ್ಥಿತಿಯಲ್ಲಿ ಅಥವಾ ದಿಕ್ಕಿನಲ್ಲಿ ನಿಲ್ಲುತ್ತದೆ. ಇದು ತುಂಬ ಇಂಪಾರ್ಟೆಂಟ್. ಕಾಂತೀಯ ದಿಕ್ಸೂಚಿ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಸೂಚಿಯನ್ನು ತೋರಿಸುತ್ತದೆ. ಕಾಂತೀಯ ದಿಕ್ಸೂಚಿ, ಮ್ಯಾಗ್ನೆಟಿಕ್ ಕಾಂಪಸ್. ಎರಡೂ ಕಾಂತಗಳ ಪರಸ್ಪರ ಹತ್ತಿರ ತಂದಾಗ ಸಜಾತೀಯ ಧ್ರುವಗಳು ಮತ್ತು ಉತ್ತರ ದಕ್ಷಿಣ ವಿಕಸಿಸುತ್ತವೆ. ಅಂತೆಯೇ ವಿಜಾತೀಯ ಧ್ರುವಗಳು ಉತ್ತರ ದಕ್ಷಿಣ ಧ್ರುವಗಳು ಆಕರ್ಷಿಸುತ್ತವೆ. ಇವು ಸಹ ಇಂಪಾರ್ಟೆಂಟ್. ಅಟ್ರಾಕ್ಷನ್ ಅಂಡ್ ರಿಪಲ್ಷನ್. ನೋಡಿ, ಈಗ ನೀವು ಈ ಒಂದು ಪ್ರಶ್ನೆಗಳಿಗೆ ಉತ್ತರನ ಬರಿತಾ ಹೋಗಬೇಕು. ಕಾಂತದ ವಿಜಾತೀಯ ಧ್ರುವಗಳ ಪರಸ್ಪರ ಏನಾಗುತ್ತವೆ, ವಿಜಾತೀಯ ಧ್ರುವಗಳು ಏನೇನಾಗ್ತವೆ. ಅದೇ ರೀತಿ ಈಗಿನ ಓದ್ವಿ, ಸಜಾತೀಯ ಧ್ರುವಗಳು ಏನೇನಾಗ್ತವೆ, ಅಟ್ರಾಕ್ಷನ್ ಆಗ್ತವೆ, ರಿಪಲ್ಷನ್ ಆಗ್ತವೆ ಬರೀತಾವೆ. ಕಾಂತದೆಡೆಗೆ ಆಕರ್ಷಣೆ ಆಗುವ ವಸ್ತುಗಳು ಏನಂತ ಕರೀತಾರೆ ಬರಿಬೇಕು. ಕಾಂತೀಯ ಸೂಜಿಯು ಯಾವಾಗಲೂ ಯಾವ ದಿಕ್ಕಿಗಳು ನಿಲ್ಲುತ್ತೆ ಅಂತ ಬರಿಬೇಕು. ಕಾಂತಗಳು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನು ಹೊಂದಿರುತ್ತೆ. ಎಷ್ಟು, ಎರಡು ಹೊಂದಿರುತ್ತೋ, ಒಂದು ಹೊಂದಿರೋದು ಬರಿಬೇಕು. ನೋಡಿ, ಸರಿಯೇ ತಪ್ಪಿ ತಿಳಿಸಿ. ಕಾಂತಗಳನ್ನು ಹಲವು ತುಂಡುಗಳನ್ನು ಮಾಡಿ ಒಂದು ಧ್ರುವವನ್ನು ಪಡೆಯಬಹುದು. ರಾಂಗ್ ಅಲ್ವಾ? ಹಾಗಾಗಿ ರಾಂಗ್ ರೈಟ್ನ ನೀವೇ ಹಾಕಬೇಕು. ಕಾಂತದ ಸಜಾತಿ ಧ್ರುವಗಳ ಪರಸ್ಪರ ಆಕರ್ಷಿಸುತ್ತವೆ. ರೈಟ್ ಆರ್ ರಾಂಗ್ ಬರೀತಬೇಕು. ಗೊತ್ತಾಗ್ತಿದೆಯಾ? ಈ ರೀತಿ ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡ್ತಾ ಹೋದರೆ ನಿಮಗೆ ನಿಮ್ಮ ಕಲ್ತಿರೋ ನಾಲೆಡ್ಜು ಏನಾಗುತ್ತೆ, ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿ ಪ್ರಯೋಗಗಳನ್ನ ನೀವು ಮಾಡ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿದ್ದಾರೆ, ಗೊತ್ತಾಗ್ತಿದೆಯಾ? ಮ್ಯಾಗ್ನೆಟ್ನ ಯೂಸ್ ಮಾಡಿಕೊಂಡು, ಗೊತ್ತಾಗ್ತಿದೆಯಾ?
ಕಾಂತವು ಹೇಳುತ್ತದೆ, ಮನುಷ್ಯರು ನನ್ನನ್ನು ವಿವಿಧ ಆಕಾರ ಮತ್ತು ಗಾತ್ರಗಳಲ್ಲಿ ಅವರ ಅವಶ್ಯಕತೆ ಅನುಗುಣವಾಗಿ ತಯಾರಿಸಿದ್ದಾರೆ. ಏನೇ ಆಗಲಿ ನನ್ನ ಆಕಾರ ಯಾವುದೇ ಇದ್ದರೂ ನನ್ನ ಧ್ರುವಗಳು ಯಾವಾಗಲೂ ಜೋಡಿಯಾಗಿರುತ್ತವೆ. ಗೊತ್ತಾಗ್ತಿದೆಯಾ? ನೋಡಿ, ಯಾವಾಗಲೂ ದಂಡಕಾಂತ, ಇಲ್ಲಿ ನಾರ್ತ್ ಮತ್ತು ಸೌತ್ ಇರುತ್ತೆ. ತಟ್ಟೆ ಆಕಾರದ ಕಾಂತ ಸ್ತಂಭಕಾಂತ ಅಂತ ಕರೀತಾರೆ. ಗೊತ್ತಾಗ್ತದೆ. ಈ ರೀತಿ ಮ್ಯಾಗ್ನೆಟ್ಗಳು ಆಕಾರಗಳು ಯಾವುದೇ ಇದ್ರು ಆದರೆ ಅದರ ಏನಿರುತ್ತೆ ಪೋಲ್ಸು ಇದ್ದೇ ಇರ್ತವೆ. 2 ಪೋಲ್ಸು ಇದ್ದೇ ಇರ್ತವೆ. ಗೊತ್ತಾಗ್ತಿದೆಯಾ? ಬಾರ್ ಮ್ಯಾಗ್ನೆಟ್ ಅಂತ ಕರೀತಾರೆ, ಅದು ಡಿಸ್ಕ್ ಮ್ಯಾಗ್ನೆಟ್ ಅಂತ ಕರೀತಾರೆ. ಡಿಸ್ಕ್ ಮ್ಯಾಗ್ನೆಟ್ ಮತ್ತು ಸಿಲಿಂಡ್ರಿಕಲ್, ನೆಕ್ಸ್ಟು ರಿಂಗ್ ಮ್ಯಾಗ್ನೆಟ್ ಮತ್ತು ಸ್ಪಿರಿಕಲ್ ಮ್ಯಾಗ್ನೆಟ್. ಈ ರೀತಿ ಹೊಂದಿರುತ್ತೆ. ನೆಕ್ಸ್ಟು ಮುಂದಿನ ಚಾಪ್ಟರ್ ಉದ್ದದ ಅಳತೆ ಮತ್ತು ಚಲನೆ. ನೆಕ್ಸ್ಟು ತರಗತಿಯಲ್ಲಿ ನೋಡೋಣ. ನಿಮ್ಗೆ ಅರ್ಥ ಆಯಿತು ಅಂತಂದ್ರೆ ಇಲ್ಲಿ ಒಂದು ಮ್ಯಾಗ್ನೆಟಿಸಮ್ನ ಒಂದು ಬೇಸಿಕ್ ಕಾನ್ಸೆಪ್ಟ್ನ ಕೊಟ್ಟಿದ್ದಾರೆ. ಇದರ ಚೆನ್ನಾಗಿ ಅರ್ಥ ಆಯಿತು ಅಂದರೆ ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾನ್ಸೆಪ್ಟ್ನ ತಿಳ್ಕೊತಾ ಹೋಗ್ತಾರೆ, ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಈ ವಿಡಿಯೋಗಳನ್ನ ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ, ಯಾಕೆಂದರೆ ನಾನು ಈಗ ಇದ್ರ ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ನೆಕ್ಸ್ಟು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಬರುತ್ತೆ. ಆಮೇಲೆ ನೀವು ಚೆನ್ನಾಗಿ ಕಾನ್ಸೆಪ್ಟ್ನ ತಿಳ್ಕೊಂಡು ಎಕ್ಸಾಮ್ನ ಪಾಸ್ ಮಾಡೋಕ್ಕೆ, ಅದು ಎಸ್ಪೆಷಲಿ ಸೈನ್ಸು ಮತ್ತು ಮೆಂಟಲ್ ಎಬಿಲಿಟಿನ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ಸ್ಕೋರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದನ್ನು ಚೆನ್ನಾಗಿ ಅರ್ಥ. ನಾನು ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಎಕನಾಮಿಕ್ಸು, ಹಿಸ್ಟ್ರಿ, ಪೊಲಿಟಿ ಎಲ್ಲವೂ NCERTಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂಥವು ಮಾಡ್ತೀನಿ. ವೆಯ್ಟ್ ಆ್ಯಂಡ್ ಸಿ. ಎಲ್ಲರಿಗೂ ಲರ್ನ್ ವಿತ್ KT ಸರ್ ಒಂದು ಕಾನ್ಸೆಪ್ಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು.